ಇವತ್ತು ಬಂದು ಲಾ ಆಫ್ ಕರ್ಮ. ಲಾ ಆಫ್ ಕರ್ಮ ಅಂದ್ರೆ ಏನು ಫಸ್ಟ್ ಅದು ಅರ್ಥ ಮಾಡ್ಕೋಬೇಕು. ಏನ್ ಕರ್ಮ ಅಂದ್ರೆ कर्मा का मतलब क्या है? Deeds. What you do. What you don't do. ನೀವೇನ್ ಮಾಡಲ್ಲ ಅದೇನು? ಬೇರೆಯವ್ರ ಕರ್ಮನಾ? ಯೋಚನೆ ಮಾಡಿ, ತಲೆ ಕೆಲಸ ಕೊಡಿ. ನೀವು ಮಾಡದೇ ಇರೋಂಥದ್ದು ಬೇರೆಯವ್ರ ಕರ್ಮನಾ? ಪಾಪನಾ? ಪಾಪ ಪುಣ್ಯ? ಪುಣ್ಯ ಬರಲ್ಲ, ಪಾಪ ಬರುತ್ತೆ. ಯಾಕೆ ಪುಣ್ಯ ಬರಲ್ಲ? ಕರ್ಮ ಅಂತ ಹೇಳಿದ್ರೆ ಹಣೆ ಬರ. ಟೀ ಕುಡಿತೀವಲ್ಲ, ಅದೇ ಕರ್ಮ. ಒಳ್ಳೆ ಕೆಲಸ ಮಾಡೋದು ಕರ್ಮನೇ, ಕರೆಕ್ಟಾ? ಅವ್ರು ಹೇಳ್ತಾ ಇದಾರೆ ಒಳ್ಳೆ ಕೆಲಸ ಮಾಡೋದು ಕರ್ಮನೇ. ಕರೆಕ್ಟಾ ರಾಂಗಾ? ಎಷ್ಟು ಜನ ರಾಂಗ್ ಅಂತೀರ? ಕೈ ಎತ್ತಿ. ಒಳ್ಳೆ ಕೆಲಸ ಮಾಡೋದು ಕರ್ಮ ಅಲ್ಲ. 1 2 3 ಸರಿ, 3 ಜನ. ಮಿಕ್ಕಿದವರೆಲ್ಲ ಒಳ್ಳೆ ಕೆಲಸ ಮಾಡೋದು ಕರ್ಮ ಅಂತ ಒಪ್ಕೊಳ್ತೀರಾ? ಒಪ್ಕೊಳ್ಳಲ್ವಾ? ಮತ್ ಕೈ ಎತ್ಬೇಕಾಗಿತ್ತಾನೆ. ಕೈ ಎತ್ತಿದ್ರೆ ಏನ್ ಅನ್ಕೊಂತಾರೋ, ಏನ್ ಹೇಳ್ತಾರೋ ನಮ್ಗೆ ಅಂತ. ಕರ್ಮ ಅಂತಂದ್ರೆ ಇನ್ ಸಿಂಪಲ್ ಇಟ್ ಈಸ್ ಆಕ್ಷನ್. ಆಕ್ಷನ್ ಅಂತಂದ್ರೇನು? ವಾಟ್ ಎವರ್ ಯು ಡೂ, ವೆದರ್ ಯು ಕ್ರಿಯೇಟ್ ಆರ್ ಯು ಡೆಸ್ಟ್ರಾಯ್ ಆರ್ ಯು ಮಾಡರೇಟ್. ಸೃಷ್ಟಿ ಮಾಡ್ತಿರೋ, ಹಾಳು ಮಾಡ್ತಿರೋ, ಅಥವಾ ಅದನ್ನ ಕಾಪಾಡ್ತಿರೋ, ಅಥವಾ ಅದನ್ನು ಉಪಯೋಗಿಸ್ತಿರೋ, ಎಲ್ಲಾನು ಕರ್ಮನೇ ಅದು. ಯಾಕಂದ್ರೆ ಕರ್ಮ ಅಂದ್ರೆ ಕಾರ್ಯ, ಆಕ್ಷನ್. ಅವ್ರು ಹೇಳ್ದಂಗೆ ಟೀ ಕುಡಿಯೋದು ಕರ್ಮನೇ. ಕರ್ಮ ಅಂತಂದ್ರೆ ಆಕ್ಷನ್ ಅಷ್ಟೇ. ಕರ್ಮ ಅಂದ್ರೆ ಅಯ್ಯೋ ಏನ್ ಕರ್ಮನೋ, ಏನ್ ಕರ್ಮ ಮಾಡಿದ್ನೋ ಅಂತ ಹೇಳ್ತಾರಲ್ವಾ, ಆ ಫೀಲಿಂಗ್ ನಿಮ್ಗೆ ಏನ್ ಕರ್ಮ ಮಾಡಿದ್ನೋ ಅಂತಂದ್ರೆ ಆ ಫೀಲಿಂಗ್ ಬೇರೆ ಇರುತ್ತೆ. मतलब क्या कर्मा किया था उन्हें, क्या हो गया, ऐसा फीलिंग आके नेगेटिव हो सकता है, पॉजिटिव हो सकता है. फीलिंग कैन बी either negative or positive or neutral, but karma is just an action. You do it consciously or unconsciously. ಪ್ರಜ್ಞೆಯಿಂದ ಮಾಡ್ತಿರೋ, ಪ್ರಜ್ಞೆ ಇಲ್ದಿರೋ ಮಾಡ್ತಿರೋ, ಒಟ್ನಲ್ಲಿ ಮಾಡ್ತಿರೋ ಅಷ್ಟೇ. ಏನ್ ಕರ್ಮ ಮಾಡಿದ್ನೋ, ವಾಟ್ ಕರ್ಮ ಹ್ಯಾಡ್ ಹಿ ಡನ್, ಮತ್ಲಬ್ ಏನ್ ಕೆಲಸ ಮಾಡಿದ್ನೋ, ಅವತ್ತೇವತ್ತೋ ಏನೋ ಮಾಡಿದಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾನೆ. Used alcohol or drugs sometime, someday, long ago. Because of that you are facing the consequences. ಯಾವತ್ತೋ ಏನೋ ಮಾಡಿದಕ್ಕೆ ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀರಾ. ಅವತ್ತ ಅದನ್ನೇನೋ ಮಾಡಿರ್ಲಿಲ್ಲ ಅಂದಿದ್ರೆ ಅನುಭವಿಸ್ತಾ ಇರ್ಲಿಲ್ಲ. ಅದು ಹೇಗೆ, ಹೆಂಗ್ ಬೇಕಾದ್ರೂ ಇರ್ಬೋದು. ಕೆಲವೊಂದ್ಸತಿ ಸಮಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್ಸ್ ಯು ಡೂ ಇಟ್ ಅನ್ಕಾನ್ಶಿಯಸ್ಲಿ. ಸುಮಾರು ಸಲ ಬಂದು ನಾವು ಅನ್ಕಾನ್ಶಿಯಸ್ ಆಗಿ ಮಾಡ್ತೀವಿ ಕೆಲಸನ, ಅಂದ್ರೆ ಪ್ರಜ್ಞೆ ಇಲ್ದಿರ ಮಾಡ್ತೀವಿ. ಮಾಡ್ಬೇಕು ಅಂತ ಮಾಡಲ್ಲ, ಎಲ್ರೂ ಮಾಡ್ಬೇಕು ಅಂತ ಮಾಡಲ್ಲ. ಗಾಡಿ ಆಕ್ಸಿಡೆಂಟ್ ಆಗ್ಬೇಕು ಅಂತ ಯಾರು ಓಡಿಸಲ್ಲ. ಫಾಸ್ಟ್ ಆಗಿ ಜಲ್ದಿ ತಲುಪಬೇಕಂತ ಓಡಿಸ್ತೀರಾ, ಜಲ್ದಿ ರೀಚ್ ಆಗ್ಬೇಕು ಅಂತ ಅಲ್ವಾ? ಆಲ್ಮೋಸ್ಟ್ ಎಲ್ರು ಯು ವಾಂಟ್ ಟು ರೀಚ್ ಫಾಸ್ಟ್, ಸೊ ಯು ಡ್ರೈವ್ ಇನ್ ಅಬ್ನಾರ್ಮಲ್ ಸ್ಪೀಡ್. ಆದ್ರೆ ಗಾಡಿ ಇರೋದೇನಕ್ಕೆ, ಅದನ್ನ ಯಾರು ಕಾನ್ಶಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಲ್ಲ.
Why the vehicle is there? Nobody will understand it consciously. ಯಾಕೆ ಗಾಡಿ ಇದೆ ಹೇಳ್ತೀರಾ ಯಾರಾದ್ರೂ? ವೈ ದ ವೆಹಿಕಲ್ ಇಸ್ ದೇರ್ ಹೇಳಿ. ಎಮರ್ಜೆನ್ಸಿ ಇದ್ರೆ ವೆಹಿಕಲ್ಸ್ ಇವಾಗ ನೈಟ್ ಟೈಮು ವೆಹಿಕಲ್ ಫೆಸಿಲಿಟಿ ನಮ್ಗೆ ಇರಲ್ಲ, ಸ್ವಲ್ಪ ದೂರ ಇರುತ್ತೆ, ಏನಾದರೂ ಎಮರ್ಜೆನ್ಸಿ ನೆಗೋಷಿಯಲ್ ಅದು ಇದು, ಮತ್ತು ಇಲ್ಲಿಂದ ಬಸ್ಸಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ, ಆ ಸ್ಟೇಜಲ್ಲಿ ಬಸ್ ಇರಲ್ಲ ನಮಗೆ. ಅವಾಗೆಲ್ಲ ಎಮರ್ಜೆನ್ಸಿ ನಾವು ಆಟೋ ಗೀಟ ಮಾಡ್ಕೊಂಡು ಹೋಗಲ್ಲ, ಯಾಕಂದ್ರೆ ಅಷ್ಟು ಇನ್ಕಮ್ ಇರಲ್ಲ. ಆ ಟೈಮಲ್ಲಿ ನಮ್ಮದೇ ಆದ ವೆಹಿಕಲ್ ಯೂಸ್ ಮಾಡ್ತೀವಿ. ಬೈಕ್ಸು ಅಷ್ಟೇ. ಬೇರೆ ಟೈಮಲ್ಲಿ ಬಸ್ಸು ಅದು ಇದೆಲ್ಲ ಯೂಸ್ ಮಾಡ್ತೀರಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಓಕೆ, ಕೂತ್ಕೊಳ್ಳಿ. ವಾಟ್ ಐ ಅಂಡರ್ಸ್ಟುಡ್ ಫ್ರಮ್ ಹಿಸ್ ವರ್ಡ್ಸ್ ಇಸ್, ಏನು ಅರ್ಥ ಆಗ್ತಾ ಇದೆ ನನಗೆ ಅಂತಂದ್ರೆ, ನನಗೆ ಬೇರೆ ಏನೋ ಅರ್ಥ ಆಯ್ತು, ಬೇರೆ ಏನೋ ಮೆಸೇಜ್ ಸಿಕ್ತು. ಇನ್ ಸಿಂಪಲ್, ಗಾಡಿ ಇರೋದೇನಕ್ಕೆ? ಟ್ರಾನ್ಸ್ಪೋರ್ಟ್ ಮಾಡಕ್ಕಷ್ಟೇ, ನಿಮ್ಮನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಷ್ಟೇ. ಯಾವುದೇ ಗಾಡಿ ಇರ್ಬೋದು, ಐದರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆರ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಗಾಡಿ ಇರೋದು ನಿಮ್ಮನ್ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕರ್ಕೊಂಡು ಹೋಗಕ್ಕಷ್ಟೇ. ಸೊ ಇವ್ರು ಹೇಳ್ತಾ ಇದ್ರು, ಬಸ್ಸಲ್ಲಿ ನಾನು ಹೋಗಕ್ಕಾಗಲ್ಲ, ರಾತ್ರಿ ಟೈಮ್ ಆಯ್ತು, ಆಟೋ ಸಿಕ್ಕಲ್ಲ, ಇಂಥ ಟೈಮಲ್ಲಿ ನಮ್ಮ ಪ್ರೈವೇಟ್ ಗಾಡಿ ಯೂಸ್ ಮಾಡಬಹುದು. ಅಂದ್ರೆ ಬ್ಯೂಟಿಫುಲ್ ಅದು. ಸೊ ಶಾರ್ಟ್ ಡಿಸ್ಟೆನ್ಸ್ಗೆ ಸೈಕಲ್ ಯೂಸ್ ಮಾಡಬೇಕು ಅಥವಾ ನಡ್ಕೊಂಡು ಹೋಗ್ಬೇಕು, ಆ ಅರ್ಥ ಎಲ್ಲ ನನಗೆ ಸಿಕ್ತು. ಐ ಗಾಟ್ ದಟ್ ಮೆಸೇಜ್. ಯು ನೋ ವಾಟ್, ಫಾರ್ ಶಾರ್ಟ್ ಡಿಸ್ಟೆನ್ಸ್ ಯು ಹ್ಯಾವ್ ಟು ಗೋ ಬೈ ವಾಕ್ ಆರ್ ಯೂಸ್ ಬೈಸೈಕಲ್. ಮಿನಿಮಮ್ ಯೂಸ್ ಮಾಡಬೇಕು. ಆರ್ಟಿಫಿಷಿಯಲ್ ಏನಿದೆ, ಆರ್ಟಿಫಿಷಿಯಲ್ ಗಾಡಿಗಳು ಮಿನಿಮಮ್ ಯೂಸ್ ಮಾಡಬೇಕು. ಅವಾಗ ಯು ವಿಲ್ ಬಿ ನಿಯರ್ ಟು ದ ನೇಚರ್. ಪ್ರಕೃತಿಗೆ ಹತ್ರ ಇರ್ತೀವಿ. ಆರ್ಟಿಫಿಷಿಯಲ್ ವಸ್ತುನ ಕಡಿಮೆ ಯೂಸ್ ಮಾಡಿದ್ರೆ. ನ್ಯಾಚುರಲ್ ಬಂದು ಗುಡ್ ಏಂಜಲ್ ತರ. ನ್ಯಾಚುರಲ್ ಥಿಂಗ್ಸ್ ಆರ್ ಲೈಕ್ ಗುಡ್ ಏಂಜಲ್ಸ್. Artificial things are like bad angels. It can create the unexpected. ಅನ್ಕೊಳ್ದೇ ಇರೋದೆಲ್ಲ ಸೃಷ್ಟಿ ಆಗ್ಬೋದು ಆರ್ಟಿಫಿಷಿಯಲ್ ವಸ್ತು ಯೂಸ್ ಮಾಡಿದ್ರೆ. ಅದೇ ನ್ಯಾಚುರಲ್ ವಸ್ತು ಯೂಸ್ ಮಾಡಿದ್ರೆ, ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಏನಾಗಬೇಕೋ ಅದೇ ಆಗೋದು ಅಲ್ವಾ? ತರಕಾರಿ ತಿಂದ್ರೆ ಏನು ಎಷ್ಟು ಆರಾಮಾಗಿ ಜೀರ್ಣ ಆಗ್ಬೇಕು, ಜೀರ್ಣ ಆಗಿ ಆಚೆ ಬರುತ್ತೆ. ಗಿಡ ಮೂಲಿಕೆಗಳು, ಊಟ, ಅನ್ನ ನ್ಯಾಚುರಲ್ ಆಗಿರೋಂಥದ್ದು. ಅದೇ ಕೆಮಿಕಲ್ ಹಾಕಿ ಮಾಡಿರೋಂಥದ್ದು, ಫಾರ್ ಎಕ್ಸಾಂಪಲ್ ಅಜಿನೋಮೋಟೊ, ಟೊಮಾಟೊ ಸಾಸ್, ಚಿಲ್ಲಿ ಸಾಸ್, ಸಮಥಿಂಗ್, ಇಫ್ ಯು ಯೂಸ್ ಇಟ್, ವಾಟ್ ವಿಲ್ ಹ್ಯಾಪನ್? ಇಮಿಡಿಯೇಟ್ಲಿ ಯು ವಿಲ್ ಫೀಲ್ ಡ್ರೌಸಿ. ದಟ್ ಈಸ್ ದ ಬ್ಯೂಟಿ ಆಫ್ ನ್ಯಾಚುರಲ್ ಅಂಡ್ ಅನ್ಯಾಚುರಲ್ ಥಿಂಗ್ಸ್. ಗ್ರೇಪ್ ಜ್ಯೂಸ್ ಕುಡಿದಿದ್ರೆ ವೈನ್ ಬದಲು, you could have got the taste of wine. I mean, you could have got the taste, the similar taste to that of wine. But you would have not become an addict. You would have not suffered from the disease. Alcoholism ಅನ್ನೋ ಕಾಯಿಲೆಯಿಂದ ನರಳ್ತಾ ಇರಲಿಲ್ಲ. ಮೀನ್ಸ್ ಆ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಹೋದ್ರೆ ತಾನೇ ಆಮೇಲೆ ನರಳೋದು. ಕ್ಲೀನಾಗಿ ಜ್ಯೂಸ್ ಮಾಡಿ, ಏನ್ ಬೇಕೋ ಕರೆಕ್ಟಾಗಿ ಜ್ಯೂಸ್ ಮಾಡಿ, ಅದನ್ನ ಫಿಲ್ಟರ್ ಮಾಡಿ, ಸೋಸ್ಕೊಂಡು ತೆಳ್ಳಕ್ಕೆ ಮಾಡ್ಕೊಂಡು ಕುಡಿದ್ರೆ ಇಟ್ ವಿಲ್ ಟೇಸ್ಟ್. ಬಟ್ ಇಲ್ಲಿ ವೈನಲ್ಲಿ ಏನಾಗುತ್ತೆ, ಸ್ಪಿರಿಟ್ ವಾಸನೆ ಹೊಡೆಯುತ್ತೆ ಮುಗ್ಗೆ. ಬಟ್ ದ ಟೇಸ್ಟ್ ಇಸ್ ಆಲ್ ಸೇಮ್. ಸ್ಪಿರಿಟ್ ಒಂದು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಅದರಲ್ಲಿ. ಸ್ಪಿರಿಟ್ ನಮ್ಮನ್ನು ಹಾಳು ಮಾಡೋದು, ಆಲ್ಕೋಹಾಲ್ ನಮ್ಮನ್ನ ಹಾಳು ಮಾಡೋದು. ಕೆಲವೊಬ್ಬರಿಗೆ ಟೇಸ್ಟ್ಗೋಸ್ಕರ ಕುಡಿತಾರೆ. ವೈ ಆಮ್ ಟೆಲಿಂಗ್ ಇಸ್, ಮೋಸ್ಟ್ ಆಫ್ ದೇಮ್ ಡ್ರಿಂಕ್ ವೈನ್ ಓನ್ಲಿ ಫಾರ್ ದ ಸೇಕ್ ಆಫ್ ಟೇಸ್ಟ್, ನಾಟ್ ಟು ಗೆಟ್ ಹೈ. ಇನಿಷಿಯಲಿ, ಅಟ್ ದ ಇನಿಷಿಯಲ್ ಸ್ಟೇಜ್, ಸ್ಟಾರ್ಟಿಂಗ್ ಅಲ್ಲಿ ಏನೋ ಸಮ್ ಟೇಸ್ಟ್, ಸಮಥಿಂಗ್, ಸಮ್ ಫೀಲಿಂಗ್ ಏನೋ ಬೇಕು ಅಲ್ವಾ?
ಎಷ್ಟು ಜನ ಆತರ ಟೇಸ್ಟ್ ಮಾಡಿದೀರಾ? ಐ ಮೀನ್ ಟೇಸ್ಟ್ಗೋಸ್ಕರ ಎಷ್ಟು ಜನ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡೋಣ ಅಂತ? ವಾಟ್ ಈಸ್ ಇಟ್? ಕೈ ಎತ್ತಿ. ಯಾರು ಇಲ್ವಾ? ಒಬ್ರು, ಇಬ್ರು, ಮೂರು. ಹೌ ಮೆನಿ ಆಫ್ ಯು ಯೂಸ್ಡ್ wine or beer for the sake of taste, just for the taste? I want to drink something like a cool drink or this or that, something I want to taste, that's all. ಎಷ್ಟು ಜನ ಕೈ ಎತ್ತಿ? ಆಲ್ಮೋಸ್ಟ್ ಹಿಂದೆಗಡೆ ಇರೋರೆಲ್ಲ ಸೀನಿಯರ್ಗಳೆಲ್ಲ ಅದೇ, ಮುಂದೆ ಇರೋರು ಯಾರು ಬಾಯ್ ಬಿಡಲ್ವ ಹಂಗಾದ್ರೆ? ಅಂದ್ರೆ ಐ ಕ್ಯಾನ್ ಟೇಕ್ ಒಂದು 35% ಜನ ಅಲ್ವಾ? 100ರಲ್ಲಿ 35 ಜನ ಟೇಸ್ಟ್ಗೋಸ್ಕರ ಟ್ರೈ ಮಾಡಿರ್ತಾರೆ. ಕೆಲವೊಬ್ರು ಇಲ್ಲ ಟೇಸ್ಟು ಬೇಕು ಕುಡಿಲೂ ಬೇಕು ಅಂತಾನು ಕುಡ್ದಿರ್ತಾರೆ. ಬಟ್ ಮೇನ್ ಬಂದು ಟೇಸ್ಟ್ ಅಂತ ಇರುತ್ತೆ. ಹೌ ಡಸ್ ಇಟ್ ಟೇಸ್ಟ್? ಅಥವಾ ಏನೋ ತಿನ್ಬೇಕು, ತಿನ್ನುವಾಗ ಕುಡಿಬೇಕು. ಸುಮಾರು ಜನ ವೈನ್ ಯೂಸ್ ಮಾಡೋದು ಪ್ಲಮ್ ಕೇಕ್ ತಿನ್ನುವಾಗ ಅಥವಾ ರೋಸ್ಟ್ ಆಗಿರೋದು ಏನಾದ್ರು ತಿನ್ನುವಾಗ ವೈನ್ ಬೇಕು. ಸೊ ಆ ಟೇಸ್ಟ್ ಬೇರೆ ಬೇರೆ ವೈನ್ ನಲ್ಲಿ ಬೇರೆ ಬೇರೆ ಟೇಸ್ಟ್ ಬರುತ್ತೆ ಅಂತ ಅವ್ರಿಗೆ ಇದು ಯೋಚನೆ. ಆಮೇಲೆ ಹೋಗ್ತಾ 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 ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಕಾನ್ಶಿಯಸ್ಲಿ ಯು ಹ್ಯಾವ್ ಯೂಸ್ಡ್ ದ ವೈನ್, but you were unconscious about the spirit or alcohol in the wine. ಪ್ರಜ್ಞೆಯಿಂದ ಯೂಸ್ ಮಾಡಿದ್ರಿ ವೈನ್ ಬೇಕು ಅಂತ, ಬಟ್ ಅದ್ರಲ್ಲಿ ಇರೋಂಥ ಸ್ಪಿರಿಟ್ ಏನಿದೆ, ಆಲ್ಕೋಹಾಲ್ ಏನಿದೆ, ಅದೇನ್ ಮಾಡುತ್ತೆ ನಮ್ಗೆ, ಮೈ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಕುಡಿತಾ ಇರುವಾಗ ಏನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಯಾರಿಗೂ ಗಮನನೇ ಹೋಗ್ಲಿಲ್ಲ. ಟೆನ್ಷನ್ ಆಗಿರುವಾಗ್ಲೂ ಅಷ್ಟೇ, ಟೆನ್ಷನ್ ಆಗಿರುವಾಗ ಕುಡ್ದೆ ಅಂತ ಹೇಳ್ತಾರೆ. ಆ ಟೈಮ್ಗೆ ಅವ್ನು ಊಟ ಮಾಡಿದ್ರೆ ಸಾಕಾಗಿರ್ತಾ ಇತ್ತು. ವೆನ್ ಯು ಆರ್ ಟೆನ್ಸ್, ಇಫ್ ಯು ಈಟ್ ಸಮಥಿಂಗ್ ಯು ಫೀಲ್ ಲಿಟಲ್ ರಿಲ್ಯಾಕ್ಸ್ಡ್. ಈವ್ನಿಂಗ್ ಟೈಮ್ ಮೋಸ್ಟ್ ಆಫ್ ದೆಮ್ ವಿಲ್ ನಾಟ್ ಈಟ್ ಸ್ನ್ಯಾಕ್ಸ್. ತಿಂಡಿ ಯಾರು ತಿನ್ನಲ್ಲ ಸಾಯಂಕಾಲ ಟೈಮಲ್ಲಿ. ಸ್ವಲ್ಪ ತಿಂಡಿ ತಿಂತು ಅಂದ್ರೆ ಕುಡಿಬೇಕಂತ ಅನ್ಸಲ್ಲ. Because naturally whatever the chemicals are needed to the ಬಾಡಿಗೆ ಏನೇನ್ ಬೇಕು ಕೆಮಿಕಲ್ಸ್ ಅದೆಲ್ಲ ರಿಲೀಸ್ ಆಗುತ್ತೆ. ಈ ಡೋಪಮೈನ್, ಸೆರೋಟಿನಿನ್ ಇದೆಲ್ಲ ರಿಲೀಫ್ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಅದು ನ್ಯಾಚುರಲ್ ಆಗಿ ಎಲ್ರಿಗೂ ಇದೆ. ಆಲ್ಕೋಹಾಲಿಕ್ಸ್ಗೆ ಸ್ವಲ್ಪ ಓವರ್ ಆಗಿ ರಿಲೀಸ್ ಆಗ್ತಾ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಹೋಗ್ತಾ 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 ಏನ್ ಮಾಡ್ತೀರಾ, ಕಂಡೀಷನಿಂಗ್ ಮಾಡ್ಕೊಂಡ್ಬಿಡ್ತೀರಾ ನಿಮ್ಮನ್ನು ನೀವು. 7 ಗಂಟೆಗೆ ಕರೆಕ್ಟಾಗಿ ಹೋಗ್ಬೇಕು, ಅಥವಾ ಸುಮ್ಮನೆ ಅಲ್ಲೋಗಿ ನಿಂತ್ಕೊಂಡಿದ ತಕ್ಷಣ ಅವನು ಕೊಡ್ತಾನ ಅದನ್ನ ತಗೋ ಕುಡಿ ಅಂತ. ಕೌಂಟ್ರಲ್ಲಿ ನಿಂತಿದ ತಕ್ಷಣ ದ ಮೂಮೆಂಟ್, ದ ಟೈಮ್, ಇಮಿಡಿಯೇಟ್ಲಿ ಸ್ಟ್ಯಾಂಡ್ ನಿಯರ್ ದ ಕೌಂಟರ್, ದ ಬಾರ್ಟೆಂಡರ್ ಆರ್ ದ ಸರ್ವರ್ will explain you about the new product. New item has come, new drink has come, this is from this country, this is from that country. And then you would have gone there for some other reason, but or maybe you would have gone to use 30 ml. Because of the all other external factors, you will booze heavily and come back home. ಅಲ್ವಾ? ಆ ಥರ ಆಗಿದ್ಯಾ? ಸುಮ್ಮನೆ ಏನೋ ಸ್ವಲ್ಪ ಕುಡ್ಕೊಂಡು ಬರೋಣ ಬಿಡು, ಮಾಮೂಲಿ ದಿನ 7 ಗಂಟೆಗೆ ರೂಢಿ ಮಾಡ್ಕೊಂಡಿರ್ತೀರ, ಸ್ವಲ್ಪ ಕುಡಿಯೋಣ ಬಿಡು ಅಂತ ಅನ್ಕೊಂಡಿರೋದು ಏನಾಗುತ್ತೆ, ಅವನ ಅದು ಬಂದಿದೆ, ಆ ಐಟಮ್ ಬಂದಿದೆ, ಈ ಐಟಮ್ ಬಂದಿದೆ, ಹೊಸದು ಅದಾಗಿದೆ ಇದಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಕುಡಿಬೇಕಂತ ಅನ್ಸುತ್ತೆ. ಆಮೇಲೆ ಕೆಲವೊಂದು ಟೈಮ್ ಇನ್ನ ಸುಮ್ಮನೆ ಕೂತ್ಕೊಂಡು ನಿಧಾನಕ್ಕೆ ಕುಡಿತಾ ಇದ್ರು ಅಷ್ಟೇನೆ. ಸರ್ ಬಿಲ್ ಕೊಡ್ಲಾ, ಇನ್ನ ಬೇರೆ ಏನಾದ್ರು ಬೇಕಾ, ಬಿಲ್ ಕೊಡ್ಲಾ, ಏನಾದ್ರು ಬೇಕಾ, ಬಿಲ್ ಕೊಡ್ಲಾ, ಏನಾದ್ರು ಬೇಕಾ. ನಿಮ್ಗೆ ಎದ್ದೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿಂದ. ಅವನ್ ಬಿಲ್ ಕೊಡ್ಲಾ, ಏನಾದ್ರು ಬೇಕಾ, ಬಿಲ್ ಕೊಡ್ಲಾ, ಏನಾದ್ರು ಬೇಕಾ ಅನ್ನುವಾಗ ಏನ್ ಮಾಡ್ತೀರಾ, ಅಯ್ಯೋ ಇನ್ನೊಂದು 30 ತಗೊಂಬ, ಇನ್ನೊಂದು 60 ತಗೊಂಬ, ಇನ್ನೊಂದು 90 ತಗೊಂಬ ಅಂತ ಹೇಳ್ತೀರಾ. ಹೌದಾ ಇಲ್ವಾ? ಎಷ್ಟು ಜನ ಹತ್ರ ಹೇಳಿದ್ದೀರಾ?
50% ಕೈ ಇಳಿಸಿ. 50% ಜನ ಅವ್ನ್ ಕಾಟ ತಡೆಯಕ್ ಆಗ್ದಿರ ಇನ್ನೊಂದ್ ತಗೊಂಬ, ಇನ್ನೊಂದ್ ರೌಂಡ್ ಅಥವಾ ಇನ್ನೊಂದ್ ಕಟಿಂಗು. ಕೆಲವೊಬ್ರು ಕಟಿಂಗ್ ಅಂತಾರೆ, ಕೆಲವೊಬ್ರು ರೌಂಡ್ ಅಂತಾರೆ, 130, 60 ಅಂತಾರೆ, ಕ್ವಾರ್ಟ್ರೆ ಹೊಡಿತಾರೆ. ಅವಾಗ ಅಲ್ಲೇನಾಯ್ತು, ಅನ್ಕಾನ್ಶಿಯಸ್ ಆಯ್ತು. ಯುವರ್ ಕಾನ್ಶಿಯಸ್ ಟೋಲ್ಡ್ ಟು ಡ್ರಿಂಕ್ 30 ml, ಬಟ್ ಯುವರ್ ಅನ್ಕಾನ್ಶಿಯಸ್ ಮೇಡ್ ಯು ಟು ಡ್ರಿಂಕ್ ಅ ಫುಲ್ ಬಾಟಲ್. ಸೊ ಯು ಹ್ಯಾವ್ ಟು ಬಿ ಕಾನ್ಶಿಯಸ್ ಆಲ್ ದ ಟೈಮ್. ದಟ್ ಕಾನ್ಶಿಯಸ್ನೆಸ್ will come through meditation, will come through helping others, will come through explaining others what you have faced in life. ಸೊ ಆ ಪ್ರಜ್ಞೆ ನಮ್ಗೆ ಯಾವಾಗ ಬರುತ್ತಂದ್ರೆ ಜೀವನದಲ್ಲಿ ನಾವು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ, ನಾನು ಏನ್ ತೊಂದರೆ ಅನುಭವಿಸಿದೀನಿ, ಶೇರಿಂಗ್. ಏನ್ ಮಾಡಕ್ ಹೋದಾಗ ಏನಾಯ್ತು, ಇದು ಮಾಡಬೇಡ, ಕೇರಿಂಗ್. ಹಿಂಗ್ ಮಾಡೋ ಬದಲು ಹಂಗ್ ಮಾಡ್ಬೋದಾಗಿತ್ತು, ಆ ತರ ಹೋಗ್ಬೋದಾಗಿತ್ತು, ಗೈಡೆನ್ಸ್. ಶೇರಿಂಗ್ ಅಂಡ್ ಕೇರಿಂಗ್ ಅಂಡ್ ಗೈಡೆನ್ಸ್ ಕೀಪ್ಸ್ ಯು ಹೆಲ್ತಿ. ಒಬ್ರ ಹತ್ರ ಹಂಚ್ಕೊಳ್ಳೋದು, ಒಬ್ರಿಗೋಸ್ಕರ ಮನ್ಸನ್ನ ಅವ್ರ ಬಗ್ಗೆ ಯೋಚನೆ ಮಾಡೋದು, ಇನ್ನೊಬ್ರಿಗೆ ಮಾರ್ಗದರ್ಶನ ಕೊಡೋದು ನಮ್ಮನ್ನ ಆರೋಗ್ಯವಾಗಿಡುತ್ತೆ. ಇಲ್ಲ ಅಂದ್ರೆ ಐ ಸೆಲ್ಫ್ ಮೀ ಅನ್ನೋದು ಬರುತ್ತೆ. ಇಸಮ್, ಆಲ್ಕೋಹಾಲಿಸಮ್. ಆಲ್ಕೋಹಾಲಿಸಮ್ ಅಲ್ಲಿ ISM ಲಾಸ್ಟ್ ಅಲ್ಲಿ. ಇಸಮ್ ಅಂದ್ರೆ ಪ್ರಾಕ್ಟೀಸ್. ಯು ಆರ್ ಪ್ರಾಕ್ಟೀಸಿಂಗ್ ಬ್ಯಾಡ್ ಥಿಂಗ್ಸ್. ISM ಇಸ್ ಐ ಸೆಲ್ಫ್ ಮೀ. ಇಟ್ಸ್ ಅ ಪ್ರಾಕ್ಟೀಸ್, ಸೆಲ್ಫಿಶ್ನೆಸ್. ಆ ಐ ಸೆಲ್ಫ್ ಮೀ ಹೋಗ್ಬೇಕಂದ್ರೆ ಶೇರಿಂಗ್, ಕೇರಿಂಗ್, ಗೈಡೆನ್ಸ್ ಅದ್ ಮಾಡಬೇಕು. ಇಟ್ಸ್ ನಾಟ್ ಮೀ, ಇಟ್ಸ್ ಎವ್ರಿಬಡಿ. ಇಟ್ಸ್ ನಾಟ್ ಐ, ಇಟ್ಸ್ ವಿ. So it is not one, it is everything ಅನ್ನೋ ಫೀಲಿಂಗ್ ಬರ್ಬೇಕಂದ್ರೆ ಶೇರಿಂಗ್, ಕೇರಿಂಗ್, ಗೈಡೆನ್ಸ್ ಇದು ಬಹಳ ಇಂಪಾರ್ಟೆಂಟ್. ವೆನ್ ಯು ಶೇರ್ ವಾಟ್ ಯು ಹ್ಯಾವ್ ವಿತ್ ಯು ಟು ಸಂಬಡಿ, ವಿಲ್ ಗೆಟ್ ಮೋರ್. ಈ ಕಡೆಯಿಂದ ಕೊಡ್ತಾ ಇದ್ರೆ ಆ ಕಡೆಯಿಂದ ಬರ್ತಾ ಇರುತ್ತೆ. ಹಿಂಗೆ ಹಿಡ್ಕೊಂಡು ಬ್ಲಾಕ್ ಮಾಡ್ಕೊಂಡ್ರೆ ಹೊಸದೇನು ರಿಸೀವ್ ಮಾಡಕ್ಕಾಗಲ್ಲ. ಯು ಕೆನಾಟ್ ರಿಸೀವ್ ಎನಿಥಿಂಗ್. ಇಫ್ ಯು ಗಾಟ್ ಸಮಥಿಂಗ್, if you just hold it tightly like this, you cannot receive new things. You are blocking new things on your way. ಹೊಸದನ್ನ ನಮ್ ಕಡೆಗೆ ಬರಕ್ಕೆ ಇದ್ ಮಾಡ್ಕೊಳ್ತಾ ಇಲ್ಲ, ಬ್ಲಾಕ್ ಮಾಡ್ತಾ ಇದೀವಿ ನಾವು. ಕೈ ಹಿಂಗಿತ್ತು ಅಂದ್ರೆ ಯು ಕ್ಯಾನ್ ಹಗ್ ಅಂಡ್ ಲೀವ್, ಯು ಕ್ಯಾನ್ ಹಗ್ ಅಂಡ್ ಲೀವ್, ಯು ಕ್ಯಾನ್ ಹಗ್ ಅಂಡ್ ಲೀವ್. ಬರ್ಮಾಡ್ಕೊಂಡ್ ಬಿಡ್ಬೋದು, ಬರ್ಮಾಡ್ಕೊಂಡ್ ಬಿಡ್ಬೋದು, ಬರ್ಮಾಡ್ಕೊಂಡ್ ಬಿಡ್ಬೋದು. ಫಸ್ಟ್ ರಿಸೀವ್ ವಾಟ್ ಎವರ್ ಯು ಗೆಟ್. ಏನೇನ್ ಸಿಕ್ಕುತ್ತೋ ಎಲ್ಲಾನು ಬರ್ಮಾಡ್ಕೊಳ್ಳಿ ಫಸ್ಟ್. ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಬೈಯೋದಿರ್ಲಿ, ಬೈದೇ ಇರೋದಿರ್ಲಿ, ಎಲ್ಲಾನು ರಿಸೀವ್ ಮಾಡಬೇಕು. ರಿಸೀವ್ ಮಾಡಿದಾಗ ಇಫ್ ಯು ರಿಸೀವ್ ಎವ್ರಿಥಿಂಗ್, ದ ಗುಡ್, ಬ್ಯಾಡ್, ಅಗ್ಲಿ, ಬಿಟರ್, ಸಾರ್, ಸ್ವೀಟ್, then you will open the door of possibilities. ಏನ್ ಮಾಡಕ್ಕಾಗತ್ತೋ ಎಲ್ಲ ನಮ್ಗೆ ಅದಕ್ಕೊಂದು ಬಾಕ್ಲು ಓಪನ್ ಆಗುತ್ತೆ. ಅದ್ರೊಳಗಡೆ ಹೋಗಿ ಎಲ್ಲ ಮಾಡೋದು ಆಮೇಲೆ. ಫಸ್ಟ್ ದಾರಿ ಕ್ಲಿಯರ್ ಆಗುತ್ತೆ. ಫಸ್ಟ್ ದಾರಿ ಕ್ಲಿಯರ್ ಇರ್ಬೇಕು. ರೋಡ್ ಇದ್ರೆ ತಾನೇ ರೋಡಲ್ಲಿ ಹೋಗ್ತೀಯ. ರೋಡ್ ಇಲ್ಲ ಅಂದ್ರೆ ಎಲ್ಲಿ ಹೋಗಕ್ಕಾಗತ್ತೆ? ದಾರಿ ಮಾಡ್ಕೋಬೇಕು ಫಸ್ಟು. ದಾರಿ ಮಾಡ್ಕೊಳ್ತಾ 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 ನುಗ್ಕೊಂಡು ಹೋಗ್ಬೇಕು. ಒಂದೇ ಸತಿ ಹೋಗ್ಬಿಡಕ್ಕಾಗಲ್ಲ. ಎಫರ್ಟ್, ಪೇಷನ್ಸ್, ಎಫರ್ಟ್ ವಿತ್ ಪೇಷನ್ಸ್. ತಾಳ್ಮೆ ಜೊತೆಗೆ ಪರಿಶ್ರಮನೂ ಬೇಕು. ಬರೀ ತಾಳ್ಮೆ ಇದ್ರೂ ಆಗಲ್ಲ, ಬರೀ ಪರಿಶ್ರಮ ಪಟ್ರೂ ಆಗಲ್ಲ.
ತಾಳ್ಮೆ ಇಲ್ದೇ ಇರೋ ಪರಿಶ್ರಮ ಕೋತಿ ಕೈಯಲ್ಲಿ ಬೆಲ್ಲ ಇದ್ದಂಗೆ. ಎಫರ್ಟ್ ವಿತೌಟ್ ಪೇಷನ್ಸ್ ಇಸ್ ಲೈಕ್ ಎ ಜಾಗ್ರಿ ಇನ್ ದಿ ಮಂಕೀಸ್ ಹ್ಯಾಂಡ್. ಏನ್ ಮಾಡುತ್ತೋ ಗೊತ್ತಿಲ್ಲ ಅದು. You will never know what happens. So most of the things we do without patience. That leads to the ill effects. ಅನ್ಕಾನ್ಶಿಯಸ್ ಅನ್ನೋದೇನಿದೆ, ಅದ್ ಅನ್ಕಾನ್ಶಿಯಸ್ ಎಫೆಕ್ಟ್ಸ್ ಎಲ್ಲ ಕಾಣುತ್ತೆ. ಅದೇ ನಾನು ಕುಡಿಯುವಾಗ ಕರೆಕ್ಟ್ ಆಗಿ ಏನ್ ಬೇಕೋ ಅದನ್ನ ಕುಡಿದಿದ್ರೆ ನನಗೆ ದಾಹ ಆಗ್ತಾ ಇತ್ತು. ಐ ವಾಸ್ ಫೀಲಿಂಗ್ ಥರ್ಸ್ಟಿ. ಐ ಕುಡ್ ಹ್ಯಾವ್ ಜಸ್ಟ್ ಹ್ಯಾಡ್ ಅ ಕೋಲ್ಡ್ ವಾಟರ್. ಇನ್ಸ್ಟೆಡ್ ಆಫ್ ದಟ್ ವಾಟ್ ಐ ಡೂ, ಐ ಡ್ರಿಂಕ್ ಚಿಲ್ಡ್ ಬಿಯರ್. You say that it is very sunny. I want to drink chilled beer. Why? Because it is very sunny outside. You want to drink. You want reason to drink. You want reason to booze. Instead of that, if you were conscious, ಪ್ರಜ್ಞೆ ಇದ್ದಿದ್ರೆ, you could have had cold water, you could have had cold juice, you could have swimmed in water. ನೀರಲ್ಲಿ ಈಜು ಹೊಡಿಬೋದಾಗಿತ್ತು, ತಣ್ಣೀರು ಕುಡಿಬೋದಾಗಿತ್ತು. ಎಸ್ ಪ್ಲೀಸ್. What is the difference between wish and want? That is the difference between Wish, what you wish and what you want. what I What you were saying, you could have had, instead of having cold beer, you could have had cold water, cold juice. But instead you wanted to have beer. So you wanted to have beer, you had beer instead of water. that is because of the unconscious. The effort what he has made. Someday he had tasted. ಅವ್ರೇನ್ ಹೇಳ್ತಾ ಇದ್ದಾರೆ, ಕುಡಿಬೇಕಾಗಿತ್ತು ಅದಕ್ಕೆ ಕುಡ್ದ ಅವನು. He wanted to drink, that's all. But he is giving some other reason. ಬೇರೆ ಕಾರಣ ಕೊಡ್ತಾ ಇದ್ದಾರೆ. That it is sunny, that I got this problem, I got that, it is like this, it is like that ಅಂತ ಅಂದ್ಬಿಟ್ಟು ರೀಸನ್ ಕೊಡ್ತಾ ಇದ್ದಾನೆ. ಆದ್ರೆ ಅದನ್ನ ಹೇಳ್ತಾರೆ, ಈ ಅನ್ಕಾನ್ಶಿಯಸ್ ಅನ್ನೋದು ಯಾವತ್ತೋ ಮಾಡಿರೋದು, ಯು ಆರ್ ಕಂಡೀಷನ್. Someday somebody has taught you to use beer when it is sunny, or to drink alcohol when you got problems, or when you had problems he had used the alcohol saying that I got a problem, come please give me a company. ಯಾರೋ ಏನೋ ಏನ್ ಮಾಡ್ತಾನೆ, ಅವನಿಗೇನೋ ಪ್ರಾಬ್ಲಮ್ ಇದೆ, ಅವನೇನ್ ಹೇಳ್ತಾನೆ, ಮಚ್ಚ ಬಾರೋ ಬಾರ್ಗ್ ಹೋಗೋಣ, ಕುಡಿಯೋಣ, ಕಷ್ಟ ಇದೆ, ನನಗೆ ಕಂಪ್ನಿ ಕೊಡು ಅಂತ ಅವನು ಹೇಳ್ತಾನೆ. ಕಷ್ಟ ಇರೋದು ಅವನ್ಗೆ, ನನಗ್ ಕಷ್ಟ ಇಲ್ಲ. ಅವಾಗ ಏನಾಗ್ತಾ ಇದೆ, ನನ್ಗೆ ನೆಗೆಟಿವ್ ಸಿಗ್ನಲ್ ನನ್ನ ಮೈಂಡ್ಗೆ ಹೋಗ್ತಾ ಇದೆ. ಕಷ್ಟ ಇರುವಾಗ ಇವ್ನು ಕುಡಿತಾ ಇದ್ದಾನೆ, ಕಷ್ಟ ಇರೋದಕ್ಕೆ ಇವ್ನು ಕುಡಿತಾ ಇದ್ದಾನೆ, ಬೇಜಾರ್ಗೆ ಇವ್ನು ಕುಡಿತಾ ಇದ್ದಾನೆ. ಅವಾಗ ನನಗೆ ಯಾವಾಗ ಬೇಜಾರಾದಾಗ ನಾನು ಹೋಗಿ ಕುಡಿತೀನಿ. ನನಗ್ ಸಮಸ್ಯೆ ಬಂದಾಗ ನಾನು ಕುಡಿತೀನಿ. ಯಾಕಂದ್ರೆ ಅಲ್ಲಿ ಫೀಡ್ ಆಗೋಯ್ತು. ಇಟ್ ಹಸ್ ಗಾನ್ ಇನ್ ಟು ಯುವರ್ ಮೆಮೊರಿ. And that memory has created the desire. ಆ ಮೆಮೊರಿ ಬಂದು ಆಸೆ ಅನ್ನೋದು ಸೃಷ್ಟಿ ಮಾಡ್ತು. That desire may be conscious or unconscious. It can be either the two ways. ಅದು ಪ್ರಜ್ಞೆಯಿಂದ ಮಾಡಿರೋದು ಇರ್ಬೋದು, ಪ್ರಜ್ಞೆ ಇಲ್ದಿರ ಮಾಡಿರೋದು ಇರ್ಬೋದು. But it is because of the memory, it is because of the incidents which has happened in your life, it is because of the perception. ನಾವು ಬೇರೆದನ್ನ ಅರ್ಥ ಮಾಡ್ಕೊಂಡಿರೋದು, ಬೇರೆದನ್ನ ನೋಡಿರೋ ದೃಷ್ಟಿ, ಅದ್ರ ಮೇಲಿರೋ ದೃಷ್ಟಿಕೋನ, ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಇಟ್ ವಿಲ್ ಲೀಡ್ ಇನ್ ಟು ಸಮಥಿಂಗ್ ಎಲ್ಸ್.
ಯು ಆರ್ ನಾಟ್ ಫೋಕಸ್ಡ್ ಆನ್ ಹಿಯರ್ ಅಂಡ್ ನೌ. ಆತರ ಮಾಡೋರು ಇಲ್ಲಿ ಮತ್ತೆ ಇವಾಗ ಅನ್ನೋದ್ರ ಮೇಲೆ ಗಮನ ಇಲ್ಲ ಅವ್ರಿಗೆ. ಯಾಕೆ ಅಂತ ಹೇಳ್ತೀನಿ. ಒಂದು ಗ್ಲಾಸ್ ಹಿಡ್ಕೊಂಡೆ, ಗ್ಲಾಸ್ ಹಿಡ್ಕೊಳಕ್ ಮುಂಚೆ ಬಾಟ್ಲ್ ಹೇಳಿದೆ. ಬಾಟ್ಲ್ ಹೇಳಕ್ ಮುಂಚೆ ಕುಡಿಬೇಕು ಅಂತ ಅನಿಸ್ತು. ಯಾಕೆ ಕುಡಿಬೇಕು ಯೋಚನೆ ಮಾಡ್ಲಿಲ್ಲ. ಯು ಡಿಂಟ್ ರಿಯಲೈಸ್ ವೈ ಯು ವಾಂಟ್ ಟು ಡ್ರಿಂಕ್. ಯು ಜಸ್ಟ್ ಥಾಟ್ ಐ ವಾಂಟ್ ಟು ಡ್ರಿಂಕ್, ಐ ವಾಂಟ್ ಟು ಡ್ರಿಂಕ್, ಐ ಗಾಟ್ ಪ್ರಾಬ್ಲಮ್, ಐ ಆಮ್ ಹ್ಯಾಪಿ, ಐ ಆಮ್ ಫೀಲಿಂಗ್ ಸ್ಯಾಡ್, ಐ ಆಮ್ ಡಿಪ್ರೆಸ್ಡ್, ಐ ವಾಂಟ್ ಟು ಡ್ರಿಂಕ್, ಐ ವಾಂಟ್ ಟು ಡ್ರಿಂಕ್. ದಟ್ಸ್ ಆಲ್. You might be conditioned yourself because of so many other reasons, which you know, which you don't know. Most of the times you don't know why you drink. So, ಅವನು ಏನ್ ಮಾಡ್ತಾನೆ, ಆರ್ಡರ್ ಮಾಡ್ತಾನೆ, ಲೋಟ ಹಿಡ್ಕೊಂತಾನೆ, ಬಾಟ್ಲ್ ಹಿಡ್ಕೊಂತಾನೆ, ಬಾಟ್ಲ್ ಓಪನ್ ಮಾಡ್ತಾನೆ. ಬಾಟ್ಲ್ ಹಿಡ್ಕೊಳ್ಳುವಾಗ ಯೋಚನೆ ಮಾಡಲ್ಲ. The time he holds the bottle, he will not think what is there, what's happening, okay, next. When he opens the bottle, he will not think. And after opening the bottle, the smell comes. ವಾಸನೆ ಬರುತ್ತೆ. ವಾಸನೆ ಬಂದಾಗ್ಲೂ ಯೋಚನೆ ಮಾಡಲ್ಲ. ಲೋಟನಲ್ಲಿ ಉಯ್ತಾನೆ, ಉಯ್ಯುವಾಗ್ಲೂ ಯೋಚನೆ ಮಾಡಲ್ಲ. ಹಿಡ್ಕೊಂತಾನೆ, ಅವಾಗ್ಲೂ ಯೋಚನೆ ಮಾಡಲ್ಲ. ತುಟಿಗೆ ಟಚ್ ಆಗತ್ತೆ, ಅವಾಗ್ಲೂ ಯೋಚನೆ ಮಾಡಲ್ಲ. ಕುಡಿತಾ ಇರುವಾಗ ಒಂಥರ ಆಗತ್ತೆ, ಮೂಗಲ್ಲಿ, ಕಣ್ಣತ್ರ, ಗಂಟ್ಲತ್ರ. when you are sipping it, you will feel all kind of irritations, pleasure, this, that, etc. and etc. as per you. What is pleasure to me is bad to you. What is bad to you is pleasure to me. But you feel right, wrong, everything at one time. You will not stop at that moment also. ಅವಾಗ್ಲೂ ನಿಲ್ಸಲ್ಲ. ಗಂಟ್ಲು ಒಂಥರ ಆಗ್ತಾ ಇದ್ರು. ಇವನ್ your throat is feeling something. Something is happening in your stomach. Then too you don't stop. You just keep on drinking. And sometimes you want pickles along with the drink. You want something to eat because to overcome that bad taste of the alcohol. You are forcing alcohol into yourself. You are not conscious about what happened a week before, what happened a day before, what happened an hour before, what was happening all these days when I was drinking. ಕುಡಿತಾ ಇರುವಾಗ ಏನ್ ಆಗ್ತಾ ಇತ್ತು, ಏನ್ ಆಗಿದೆ, ಏನ್ ಆಯ್ತು ಯೋಚನೆನೇ ಇಲ್ಲ. ಇವಾಗ ಕುಡಿಬೇಕಷ್ಟೇ. ಯುವರ್ ಹಿಯರ್ ಅಂಡ್ ನೌ ಈಸ್ the bar and the beer. ಅಷ್ಟೇ. Your here and now is not the good things. Your here and now is not the moment. Your here and now is not the right moment. It is not the right feelings. It is actions without consciousness. ಮಾಡ್ತಾ ಇದ್ದೀರಾ, ಪ್ರಜ್ಞೆ ಇಲ್ದಿರಾ ಅಷ್ಟೇ. ಯೋಚನೆ ಮಾಡ್ತಾ ಇಲ್ಲ. ದಟ್ ಈಸ್ ವೈ ಮೋಸ್ಟ್ ಆಫ್ ದೆಮ್ ಟೆಲ್ ಥಿಂಕ್ ಬಿಫೋರ್ ಯು ಡ್ರಿಂಕ್ ಅಂಡ್ ಥಿಂಕ್ ಬಿಫೋರ್ ಯು ಥಿಂಕ್. ಥಿಂಕ್ ವೈ ಆರ್ ಗೆಟಿಂಗ್ ದಟ್ ಥಿಂಕ್ ಮೀನ್ಸ್ ವೈ ಆರ್ ಯು ಗೆಟಿಂಗ್ ದಟ್ ಥಾಟ್. ಥಿಂಕ್ ಅಬೌಟ್ ದಟ್ ಥಾಟ್. ಥಿಂಕ್ ವೈ ದಟ್ ಈಸ್ ಕಮಿಂಗ್ ಟು ಯುವರ್ ಮೈಂಡ್. What was your intention? What was your desire? What is there in your memory? Just think, you will not think. What happened to your body? What happened to your mind? What happened to your behavior? How people are treating you? How
people are seeing you, how they are looking at you. Just think, but nobody thinks. Nobody exercise their brain. ಯಾರು ಅವ್ರ ಮೆದುಳನ್ನ ಉಪಯೋಗಿಸಲ್ಲ, ಯೋಚನೆ ಮಾಡಲ್ಲ. ಜನ ನನ್ನನ್ನು ಹೆಂಗ್ ನೋಡ್ತಾರೆ, ನಾನು ಏನ್ ಮಾಡ್ತೀನಿ, ನನ್ನ ವರ್ತನೆ ಹೇಗಿದೆ, ಹೇಗ್ ನಡ್ಕೊಳ್ತಾ ಇದ್ದೀನಿ, ನನ್ನ ನಡವಳಿಕೆ ಹೇಗಿದೆ, ನನ್ನ ಮಾತು ಹೇಗಿದೆ, ಅದ್ರ ಪರಿಣಾಮ ಹೆಂಗ್ ಬೀಳ್ತಾ ಇದೆ, ನನಗೇನ್ ಮರ್ಯಾದೆ ಕೊಡ್ತಾ ಇದ್ದಾರೆ, ನನ್ನ ಮಾತಿಗೆ ಎಷ್ಟು ತೂಕ ಇದೆ, ವಾಟ್ ಇಸ್ ದ ವೇಟ್ ಟು ಮೈ ವರ್ಡ್ಸ್. ಯಾರು ಯೋಚನೆನೇ ಮಾಡಲ್ಲ. ಮಾಡಿದ್ರ ಯಾರಾದ್ರೂ ಒಬ್ರು ಮಾಡಿದ್ರ ಕೈ ಎತ್ತಿ, ಯಾರಾದ್ರೂ ಯೋಚನೆ ಮಾಡಿದ್ರು? ಎನಿ ಒನ್? ಇಷ್ಟು ಜನ ಇದ್ದೀರಾ, ಇಲ್ಲಿಂದ ಅಲ್ಲಿವರೆಗೂ ಹೆಚ್ಚು ಕಡಿಮೆ ಎಷ್ಟು ಜನ ಇದ್ದೀರಾ? 1 2 3 5 10 15 20 25 30 35 40 45 50 60 ಜನ ಇದ್ದೀರಾ ಹೆಚ್ಚು ಕಮ್ಮಿ. 60 ಜನದಲ್ಲಿ ಯಾರಾದ್ರೂ ಒಬ್ರು ಯೋಚನೆ ಮಾಡಿದ್ರಿ ನಾನು ಇದು ಹೇಳಿದ್ನೆಲ್ಲ ಅಂತ ಇರೋರು ಒಬ್ರು ಪ್ರಾಮಾಣಿಕ ಕೈ ಎತ್ತಿ. ಇದ್ದೀರಾ? ಇಲ್ಲ ಅಂದ್ಮೇಲೆ ಎಲ್ರು ಜೋರಾಗಿ ಹೇಳಿ ಇಲ್ಲ ಅಂತ. ಇಲ್ಲ. ಇನ್ಮೇಲೆ ಯೋಚನೆ ಮಾಡ್ಬೇಕು. ಮಾಡ್ತೀರಾ? ಆ ಯೋಚನೆ ಬರ್ಬೇಕು. ಆ ಯೋಚನೆನೇ ಔಷಧಿ. ನಾವು ಯಾರಿಗೆ ಬೇಕಾದ್ರೂ ಚಾಲೆಂಜ್ ಮಾಡ್ಬೋದು, ನಮ್ಮ ಮೈಂಡ್ ಅಷ್ಟು ಪವರ್ಫುಲ್. ಚಾಲೆಂಜ್ ಮಾಡೋದಕ್ಕೆ ಫಸ್ಟ್ ಮೈಂಡ್ ಇರೋ ಜಾಗದಲ್ಲಿ ಇರ್ಬೇಕು. Your mind has to be in the place where mind stays. Then you can challenge anybody, everybody, all that. ವಿವೇಕಾನಂದ ಅವರು ಹೇಳ್ತಾರೆ, ಆಲ್ ದ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ. ಎಲ್ಲಾ ಶಕ್ತಿ ನಿನ್ನಲ್ಲಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ನೀನ್ ಮಾಡ್ಬೋದು, ಮಾಡಿ ಮುಗಿಸ್ಬೋದು ಅಂತ ಹೇಳಿಲ್ಲ. ಯು ಜಸ್ಟ್ ಸೋ ದ ಸೀಡ್. ಇನಿಷಿಯೇಟಿವ್ ತಗೊಳ್ಳಿ. ಟೇಕ್ ದ ಇನಿಷಿಯೇಟಿವ್. some change will happen some other day, some other time, maybe after years. You're like just a drop in the ocean. ಒಂದು ನೀಲಿ ಡ್ರಾಪ್ ಇದ್ದಂಗೆ. ನಾನು ಒಂದು ಡ್ರಾಪ್, ನಾನು ಅದ್ರಲ್ಲಿ ಬಿದ್ರೆ ವ್ಯತ್ಯಾಸ ಆಗುತ್ತೋ ಇಲ್ವೋ ಅಂತ ನಾನು ಯೋಚನೆ ಮಾಡಿದ್ರೆ ಏನೂ ಆಗಲ್ಲ. ಎಲ್ಲರೂ ಬೀಳ್ತಾ ಇರ್ಬೇಕು. ಒಬ್ರು ನೋಡಿ ಒಬ್ರು ಬೀಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಸುಮಾರು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲೆಲ್ಲ ಗಾಡಿ ಇರುತ್ತೆ, ಎಲ್ಲ ಲೈನಾಗಿ ಜಾಮ್ ಆಗಿರುತ್ತೆ. ಸಾರಿ, ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಬಸ್ ರೋಡು ದೊಡ್ಡ ರೋಡು, ಈ ಕಡೆನೂ ಗಾಡಿ ಸ್ಟ್ರೈಟ್ ಹೋಗೋರು, ಈ ಕಡೆ ರೈಟ್ಗೆ ಹೋಗೋರು. ರೈಟ್ಗೆ ಹೋಗೋರೆಲ್ಲ ರೈಟ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಲೆಫ್ಟ್ ಅಲ್ಲಿಂದ ಬಂದಿರೋರು ಹಿಂಗ್ ಬ್ಲಾಕ್ ಮಾಡಿರ್ತಾರೆ. ಈ ಕಡೆ ಎಲ್ಲ ಬಂದು ಹಿಂಗ್ ನಿಂತಿರ್ತಾರೆ, ಹೋಗ್ತಾರೋ ಇಲ್ವೋ ಅಂತ. ಇವ್ರು ಸ್ಟ್ರೈಟ್ ಹೋಗ್ಬೇಕು, ಬಟ್ ರೈಟ್ ಅಲ್ಲಿ ಇರ್ತಾರೆ. ಒಂದು ಮಿಸ್ಟೇಕ್, ಫಸ್ಟ್ ಮಿಸ್ಟೇಕ್. ಎರಡನೇದು, ಇವ್ರು ಬಂದಿರೋ ಅಪ್ರೋಚ್ ಹಂಗೆ, ಸೊ ರೈಟ್ ಅಲ್ಲೇ ಇರ್ಬೇಕು. ಆದಷ್ಟು ಲೆಫ್ಟ್ಗೆ ಅವ್ರು ಬರಬೇಕು, ಬರಲ್ಲ. ಒಬ್ಬ ಅದ್ರಲ್ಲಿ ಯಾವನಾನ ರಿವರ್ಸ್ ಬಂದ್ಬಿಟ್ಟು ಆ ನಿಂತಿರೋ ಬಸ್ ಹಿಂದೆಯಿಂದ ಯೂ ಟರ್ನ್ ಮಾಡ್ಕೊಂಡು ಹೋದ್ರೆ ಎಲ್ಲವನ್ನೂ ಹಿಂದೆ ಬಂದು ಎಲ್ಲವನ್ನೂ ನಾನು ಹಿಂದೆ ಬರ್ತಾನೆ. ಎಲ್ಲವನ್ಗೂ ದಾರಿ ಕ್ಲಿಯರ್ ಆಗುತ್ತೆ. ಅದಕ್ಕೆ ಫಸ್ಟ್ ನಾನು ಅಟೆಂಪ್ಟ್ ಮಾಡ್ಬೇಕು. ನಾನು ಹಿಂದೆ ಬರ್ಬೇಕು. ಫಸ್ಟ್ ಗಾಡಿನ ಹಿಂದೆ ತಗೋಬೇಕು. ನಾನು ಹಿಂದೆ ತಗೊಂಡ್ರೆ ಇವನು ಹಿಂದೆ ತೆಗಿತಾ ಇದ್ದಾನಲ್ಲ ಅಂತ ಒಂದು ಜಾಗ ಕೊಡ್ತಾನೆ. ಅವನ್ ಬೇರೆ ಏನು ಯೋಚನೆ ಬರೋಲ್ಲ. Somebody, I'll tell you that in English. ಹಿಂದೆ ಬರ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅವನು ಹಿಂದೆ ಬರ್ತಾನೆ. ಹಿಂದೆ ಬಂದಾದ್ಮೇಲೆ ನಾನು ರೈಟ್ ತಿರ್ಗಿಸಿದೆ ಅಂದ ತಕ್ಷಣ ಅವನ್ ಯೋಚನೆ ಬರುತ್ತೆ, ಓ ನಾನು ರೈಟ್ ತಿರ್ಗಿಸ್ಬೇಕು, ಹಿಂಗ್ ಹೋಗೋಣ ಅಂತ. ನನಗ್ ಮುಂಚೆ ಅವನೇ ಹೋಗಿರ್ತಾನೆ. ಅದೇ ಆಗೋದು. ಎಷ್ಟೊಂದ್ಸತೆ ನಾನು ಯೋಚನೆ ಮಾಡಿದ್ದೆ, ಈ ಪ್ಲಾನ್ ನಾನು ಹಾಕಿದ್ದೆ, ಈ ಸ್ಕೆಚ್ ನಾನು ಹಾಕಿದ್ದೆ, ನಾನ್ ಮಾಡಕ್ ಮುಂಚೆ ನನ್ನ ಮಗ ಮಾಡ್ಬಿಟ್ಟ ನೋಡು ಅಂತ. ನಾನ್ ಮಾಡಿದ್ನೋ, ನೀನ್ ಮಾಡಿದ್ನೋ, ಅವನ್ ಮಾಡಿದ್ನೋ, ಬದಲಾವಣೆ ಬೇಕು, ಚೇಂಜ್ ಬೇಕಷ್ಟೇ, ಡೆವಲಪ್ಮೆಂಟ್ ಬೇಕು. ಇನಿಷಿಯೇಟಿವ್ ಮಾಡಿದ್ದು ಗ್ಯಾಪಿಸ್ಕೊಳ್ಳಿ, ಬಿಟ್ರೆ ಬಿಡ್ಲಿ. ಬಟ್ ನನ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್. ನಾನು ಹೋದೆ, ಅವರು ಹೋದ್ರು, ಎಲ್ಲರೂ ಚೆನ್ನಾಗಾದ್ರು. That is what is sharing, caring and guiding. So I was giving an example that one day the road will be full jam. So some vehicles go straight, some will go right. So I would have come from this way. So obviously I will be towards the right of the main road. But on my road I will be either on the left side or on the right side, because that is the one way. So I have to go towards this side.
the other corner of the main road. So bus vehicles will come from this side also, straight also, like this also, but I am here. The buses which has to go to the right is all standing there. Halt. They are all halt. They are not moving. If I wait for that bus to go, that traffic to clear, I will also stay there. That will never end because the traffic will always go. Those who want to go to the right, they will go. You can move only when the signal stops for the fraction of seconds. So instead of that, if you just take your vehicle back little reverse, the other people also will take reverse. Just thinking that they are making you way that you are taking reverse, so your vehicle should not touch their vehicle, so they are taking reverse. Then immediately if you turn the steering towards the left of your side, they'll also take left and then they'll move. They'll take a U-turn through the bus, next to the bus, and then they'll go straight. The whole road will be clear. Because your way is that road, not right side. So the change will happen like that. The change will happen like that. You are making way for yourself. Meanwhile, you are also helping others to make a way for themselves. That is what the right karma is. Whatever action you do, it should please you and it should please those who are around you. ನೀವು ಮಾಡೋಂಥ ಕೆಲಸ ನಿಮಗೂ ಖುಷಿ ಕೊಡಬೇಕು, ನಿಮ್ಮ ಅಕ್ಕಪಕ್ಕ ಇರೋರ್ಗೂ ಖುಷಿ ಕೊಡಬೇಕು ಅಂತ ಕೆಲಸ ಮಾಡಬೇಕು. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ನೈದರ್ ಎಕ್ಸ್ಪೆಕ್ಟಿಂಗ್ ಗುಡ್ ನಾರ್ ಎಕ್ಸ್ಪೆಕ್ಟಿಂಗ್ ಬ್ಯಾಡ್. ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡಬೇಕಾಗತ್ತೆ. ಬಿಕಾಸ್ ಇಫ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್, ಯು ವಿಲ್ ಹ್ಯಾವ್ ಅ ಫ್ರೇಮ್ವರ್ಕ್. Because karma is not dependence. Karma is independence. ಕರ್ಮ ಅನ್ನೋದು ಸ್ವಾತಂತ್ರ್ಯ. ನಿನಗಿಷ್ಟ ಇರೋದು ನೀನು ಮಾಡು ಅಂತ ಹೇಳೋದು. ಕರ್ಮ ಅಂದ್ರೆ ಅದೇ. ನಿನಗೆ ಹೊಟ್ಟೆ ಹಸಿತಾ ನೀನು ಊಟ ಮಾಡು, ಅವನ್ಗೆ ಹೊಟ್ಟೆ ಹಸಿತಾ ಅವನು ಊಟ ಮಾಡ್ಲಿ, ಅವನು ಕುಡಿಬೇಕನ್ನಿಸ್ತಾ ಅವನು ಕುಡಿಲಿ. ಬಟ್ ನಿನಗೆ ಕುಡಿಬೇಕನ್ನಿಸ್ತಾ ಯೋಚನೆ ಮಾಡು. ಅವನು ಕುಡಿಬೇಕು ಅಂತ ಹೋಗ್ತಾ ಇದ್ದಾನ, ಅವನಿಗೆ ಗೈಡ್ ಮಾಡು, ಬಟ್ ಡೋಂಟ್ ಫೋರ್ಸ್. ತಿನ್ಬೇಕನ್ನಿಸ್ತಾ ತಿನ್ನು, ತಿನ್ಬೇಡ್ದು ಅನ್ನಿಸ್ತಾ ತಿನ್ಬೇಡ. ಲಿಸನ್ ಟು ಯುವರ್ ಹಾರ್ಟ್. ಮನ್ಸೇನ್ ಹೇಳುತ್ತೆ ಅದನ್ನ ಮಾಡಿ. ಬಟ್ ಆ ಮನ್ಸು ಹೇಳೋದು ನನಗೂ ಒಳ್ಳೇದ್ ಮಾಡ್ಬೇಕು, ಬೇರೆಯವ್ರಿಗೂ ಒಳ್ಳೇದ್ ಮಾಡ್ಬೇಕು. ಫಸ್ಟ್ ನನಗೂ ಒಳ್ಳೇದ್ ಮಾಡ್ಬೇಕು. ನನಗ್ ಒಳ್ಳೇದ್ ಮಾಡಕ್ಕೋಸ್ಕರ ಬೇರೆಯವ್ರಿಗೆ ಕೆಟ್ಟದಾಗ್ಬಾರ್ದು. ಫಸ್ಟ್ ನನಗ್ ಒಳ್ಳೇದಾಗ್ಬೇಕು ಅಂದ್ರೆ ನಾನು ಬೇರೆಯವ್ರನ್ನ ಹಾಳು ಮಾಡಿ ನಾನು ಒಳ್ಳೆಯವನಾಗ್ತೀನಿ ಅಂತಲ್ಲ, ನಾನು ಒಳ್ಳೆಯವನ್ ಆಗ್ತಾ ಆಗ್ತಾ ಬೇರೆಯವ್ರನ್ನೂ ಒಳ್ಳೆಯವನ್ ಮಾಡ್ತೀನಿ ಅಂತ ಅರ್ಥ. ಡೂಯಿಂಗ್ ಗುಡ್ ಟು ಯೋರ್ ಸೆಲ್ಫ್ ಇಸ್ ನಾಟ್ ಡ್ಯಾಮೇಜಿಂಗ್ ಅದರ್ಸ್. ಇಟ್ ಈಸ್ ವೈಲ್ ಡೂಯಿಂಗ್ ಗುಡ್ ಟು ಯೋರ್ ಸೆಲ್ಫ್, ಯು ಆರ್ ಮೇಕಿಂಗ್ ಅದರ್ಸ್ ಹ್ಯಾಪಿ. ಯು ಆರ್ ನಾಟ್ ಡ್ಯಾಮೇಜಿಂಗ್ ಅದರ್ಸ್. You are not cheating others and making yourself happy. You are feeling happy and keeping others happy too. Then that doesn't become selfishness. Then what is it? Then it is self-preparation to help others. ಅದು ನಮ್ಮನ್ನ ನಾನು ಪ್ರಿಪೇರ್ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ. ಯಾಕಂದ್ರೆ ನಾನು ಗಟ್ಟಿಮುಟ್ಟಾಗಿದ್ದು, ನಾನು ಶಕ್ತಿಯಾಗಿದ್ದು, ನಾನು ಆರೋಗ್ಯವಾಗಿದ್ದು, ಎಲ್ಲಾ ರೀತಿ ನಾನು ಆರೋಗ್ಯವಾಗಿದ್ದಾಗ ನಾನು ಬೇರೆಯವ್ರಿಗೆ ಜಾಸ್ತಿ ಮಾಡ್ಬೋದು. ಇಲ್ಲ ಅಂದ್ರೆ ಮಗ ನಾನ್ ನಿನಗ್ ಡ್ರಾಪ್ ಮಾಡ್ತೀನಿ ಅಂತ ನಾನ್ ನಿನಗ್ ಡ್ರಾಪ್ ಮಾಡ್ತೀನಿ, ನೀನೇನ್ ಮಾಡ್ತೀಯ ಮಗ ನಾನ್ ನಿನಗ್ ಡ್ರಾಪ್ ಮಾಡ್ತೀನಿ ಅಂತ ನೀನ್ ನನಗೆ ವಾಪಸ್ ಡ್ರಾಪ್ ಮಾಡ್ತೀಯ. ನಾನ್ ನಿನಗ್ ಡ್ರಾಪ್ ಮಾಡೋದು, ನೀನ್ ನನಗ್ ಡ್ರಾಪ್ ಮಾಡೋದು, ರಾತ್ರಿಯಿಂದ ಬೆಳಗ್ಗೆವರೆಗೆ ಅದೇ ಆಗ್ಬಿಡ್ತದೆ. ಯಾರು ಮನೆಗೆ ಹೋಗೋದೇ ಇಲ್ಲ. If I keep dropping you and if you keep dropping me, nobody goes home.
I can drop you home. How? I can ask somebody going that way to drop you. ಯಾರೋ ಆ ದಾರಿನಲ್ಲಿ ಹೋಗೋರ್ನ ನಾನು ನಿನಗೆ ಅಲ್ಲಿ ಬಿಡು ಅಂತ ಕೇಳಬಹುದು. ಒಂದು ಆಸ್. ಇನ್ನೊಂದು, ನಾನೇ ಆ ಕಡೆಗೆ ಹೋಗ್ತಾ ಇದ್ರೆ ನಿನ್ನ ಅಲ್ಲಿ ಬಿಡ್ಬೋದು. ಮೂರನೇದು, ಅವನಾಗವನೇ ಹೋಗಕ್ಕೆ ಏನಾದ್ರು ಅವಕಾಶ ಮಾಡಿಕೊಡೋದು. ಅಷ್ಟೇ. ಬಲವಂತ ಇಂದ ಪ್ರೀತಿನೂ ಅಷ್ಟೇ ಅದಕ್ಕೆ ಹೇಳೋದು. ಲವ್ ಆಲ್ಸೋ ಶುಡ್ ನಾಟ್ ಬಿ ವಿತ್ ಫೋರ್ಸ್. ಲವ್ ವಿತ್ ಫೋರ್ಸ್ ಇಸ್ ರೇಪ್. ಲವ್ ವಿತ್ ಫೋರ್ಸ್ ಇಸ್ ಅಬ್ಯೂಸ್. It's a force of abuse. Love is helping yourself and helping others. Without damaging anybody's growth. Without obstructing anybody's growth. ಯಾರಿಗೂ ಬೆಳೆಯೋದಕ್ಕೆ ಅಡಚಣೆ ಮಾಡ್ದಿರಾ, ಯಾರಿಗೂ ಅಡಚಣೆ ಆಗ್ದಿರಾ ಕೊಡೋ ಅಂಥದ್ದು ಪ್ರೀತಿ. ನನಗೂ ಅಷ್ಟೇ, ಅವನಿಗೂ ಅಷ್ಟೇ. ಇದು ಹೆಂಗೆ ಅಂದ್ರೆ, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಕಾಡ್ಗೆ ಹೋಗ್ತೀಯ, ಕಾಡಲ್ಲಿ ಯಾವನಿಗೂ ಚಡ್ಡಿ ಇಲ್ಲ, ಸೊಳ್ಳೆ ಕಚ್ತಾ ಇದೆ, ಅದು ಕಚ್ತಾ ಇದೆ, ಎಲ್ಲ ಕಚ್ತಾ ಇದೆ. ನೀನ್ ಚಡ್ಡಿ ಹಾಕೊಂಡಿದ್ಯಾ, ನೀನ್ ಬರೀ ಚಡ್ಡಿನಲ್ಲಿ ಇದ್ಯಾ. ಅವನಿಗೆ ಚಡ್ಡಿನೇ ಇಲ್ಲ, ನಿನ್ಗಾದ್ರೂ ಒಂದು ಚಡ್ಡಿ ಇದೆ. ಅವನಿಗೆ ಚಡ್ಡಿ ಬೇಕು ಅಂತ ನಿನ್ ಚಡ್ಡಿ ಬಿಚ್ಬಿಟ್ಟು ಅವನಿಗೆ ಕೊಟ್ಬಿಟ್ರೆ ನಿನಗ್ ಚಡ್ಡಿ ಇರಲ್ಲ. ಅವನ್ ಚಡ್ಡಿ ಹಾಕೊಂತಾನೆ, ತಿರ್ಗಾ ಬಿಚ್ಬಿಟ್ಟು ನಿನಗ್ ಕೊಡ್ತಾನೆ. ನೀನ್ ಚಡ್ಡಿ ಹಾಕೊಂತೆ, ತಿರ್ಗಾ ನೀನ್ ಬಿಚ್ಬಿಟ್ಟು ಅವನಿಗೆ ಕೊಡ್ತೀಯ. ಇಬ್ರು ಒಬ್ರು ಚಡ್ಡಿ ಚೇಂಜ್ ಮಾಡ್ಕೊಂಡೇ ಇರ್ಬೇಕು. ಬಟ್ ಆದ್ರೂ ಅವನಿಗೆ ಚಡ್ಡಿ ಬೇಕು. ಏನ್ ಮಾಡ್ಬೇಕು ಅವಾಗ ನಾನು? ಇಲ್ಲೇ ಇರಪ್ಪ, ಆ ಕಡೆಯಿಂದ ಯಾರನ್ನಾದ್ರೂ ಕಳಿಸ್ತೀನಿ ಚಡ್ಡಿ ಕೊಟ್ಟಿ, ಇಲ್ವಾ ನಾನೇ ಈ ಕಡೆ ಬಂದಾಗ ಅದು ಚಡ್ಡಿ ಕೊಡ್ತೀನಿ, ಅಲ್ಲಿವರೆಗೂ ಎಲೆನೋ ಗಿಲೆನೋ ಸುತ್ಕೊಂಡು ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಇಲ್ಲ, ನೀನ್ ಚೆನ್ನಾಗಿರ್ಬೇಕು ಅಂತ ನನ್ ಚಡ್ಡಿ ಬಿಚ್ಬಿಟ್ಟು ಕೊಟ್ಬಿಟ್ಟು ಹೋದ್ರೆ ನಾನು ಆ ತರ 10 ಜನ ಚಡ್ಡಿ ಇಲ್ದೇ ಇರೋರ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ. If I help only one person, I cannot help all those who are in need. If I put all my efforts to one place, I cannot put my efforts to other things. Somebody is there in forest, he is not with boxers. What is that? Boxers? Underwear. And I am only with underwear. If I remove my underwear and give it to him, I will be naked. So instead of that, what I can do is, I can tell him, I can guide him to be there and tell him that I might send somebody with underwear. Or if I come on this way, I will give you underwear. Or until that, I don't know whether I come or not. I don't know whether the person whom I send will come or not. So until then, cover yourself with the new old papers or some leaves. You can just guide him. The purpose of underwear is to protect your... What is it? To protect your... You can understand. The purpose of underwear is protection. The purpose of clothes is protection. It is not the show off. It is not the brand. It is a protection from sunlight. It is the protection from rain. It is protection from wind, breeze, storm, all other things. So it is just that. For that you can cover yourself with the leaves, or you cover with the garment. You can cover with whatever you want, but just cover, that's all, for protection. If you are not ready to face
then you need protection. ನಮ್ಮನ್ನ ನಾವು ಎಲ್ಲದನ್ನು ಎದುರ್ತಕ್ಕಾಗಲ್ಲ ಅಂದಾಗ ಮಾತ್ರ ಮುಚ್ಚಿಟ್ಕೊಳ್ಳೋದು, ಚಳಿಗೆ ತಡೆಯಕ್ಕಾಗಲ್ಲ ಅಂದಾಗ ಮಾತ್ರ ಸ್ವೆಟರ್ ಹಾಕೊಳ್ಳೋದು. ಯು ವಿಲ್ ವೇರ್ ಸ್ವೆಟರ್ ಓನ್ಲಿ ವೆನ್ ಯು ಕೆನಾಟ್ ವಿಥ್ಸ್ಟ್ಯಾಂಡ್ ದ ಕೂಲ್ ಬ್ರೀಸ್. ಅದರ್ವೈಸ್ ವಿಲ್ ಯು ವೇರ್? ಇಲ್ಲಾಂದ್ರೆ ಹಾಕೊಳ್ತೀರಾ? ಸ್ವೆಟರ್ ಹಾಕೊಳ್ತೀರಾ? ಹಂಗೆ ಬಟ್ಟೆನೂ ಅಷ್ಟೇನೆ. ಅದೇ ಹಿಮಾಲಯದಲ್ಲಿರೋಂಥ ಕೆಲವೊಂದು ಸಾಧುಗಳು ನೋಡಿ ಬಟ್ಟೆನೇ ಇಲ್ದಂಗೆ ಇರ್ತಾರೆ. ಬಿಕಾಸ್ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಬಿಸಿಲಲ್ಲಿ ಒಣಗಿ 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 ಬಿಸಿಲಲ್ಲಿ ಒಣಗಿರ್ತಾರೆ, ಮಳೆಯಲ್ಲಿ ನೆಂದಿರ್ತಾರೆ, ಎರಡಕ್ಕೂ ಕ್ಲೈಮೇಟ್ ಸೆಟ್ ಆಗಿ ಬ್ಯಾಲೆನ್ಸ್ ಆಗ್ಬಿಟ್ಟು ಬಾಡಿ ಇಸ್ ಟ್ರೈನ್ಡ್ ಲೈಕ್ ದಟ್. ಅವ್ರ ಬಾಡಿ ಹಂಗೆ ಟ್ರೈನ್ ಆಗಿರುತ್ತೆ. ನಾವು ಹಂಗೆ ಮಾಡ್ಕೊಳಕ್ ಮುಂಚೆ ಹೋಗ್ಬಿಟ್ಟು ಏನೇನೋ ಆಗಲ್ಲ. ನಮ್ಮ ಬಾಡಿನ ದಂಡಿಸಿರ್ಬೇಕು. ದಂಡಿಸಿದಾಗ ನಾವು ಅದಕ್ಕೆ ಏನ್ ಬೇಕೋ ಅದನ್ನ ಯಾವ ಕ್ಲೈಮೇಟ್ಗೂ ಅಡ್ಜಸ್ಟ್ ಹಾಕೊಂಡು ಇರ್ಬೋದು, ನಾರ್ಮಲ್ ಆಗಿ ಇರ್ಬೋದು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. Doing right things in a right way, in a right place, on a right time, by listening to your heart is good karma. ಒಳ್ಳೆ ಕೆಲಸನ ಸೂಕ್ತವಾದ ಸಮಯದಲ್ಲಿ, ಬೇಕಾಗಿರೋ ಜಾಗದಲ್ಲಿ, ಬೇಕಾಗಿರೋ ಜೊತೆಯಲ್ಲಿ, ಬೇಕಾಗಿರುವಾಗ, ಎಷ್ಟು ಬೇಕೋ ಅಷ್ಟು, ಯಾರಿಗೂ ತೊಂದರೆ ಕೊಡದಿರ ಮಾಡೋ ಅಂಥದ್ದು ಒಳ್ಳೆ ಕರ್ಮ. ಬಟ್ ಇಲ್ಲಿ ಕರ್ಮದಲ್ಲಿ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಇಲ್ಲ. ನಿಮ್ ಕ್ಲಾರಿಟಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ದೇರ್ ಇಸ್ ನೋ ಗುಡ್ ಕರ್ಮ, ದೇರ್ ಇಸ್ ನೋ ಬ್ಯಾಡ್ ಕರ್ಮ. ಕರ್ಮ ಇಸ್ ಕರ್ಮ ಬಿಕಾಸ್ ಇಟ್ ಇಸ್ ಆಕ್ಷನ್, ದಟ್ಸ್ ಆಲ್. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಯೂಸಿಂಗ್ ದ ವರ್ಡ್ ಗುಡ್ ಕರ್ಮ, ದಟ್ಸ್ ಆಲ್. ಬಿಕಾಸ್ ಕೆಟ್ಟವ್ರ ಜೊತೆ ಇದ್ದಾಗ ಕೆಟ್ಟದೇ ಮಾಡಬೇಕು. ಅವನ್ಗೆ ಇಷ್ಟ ಇರೋದು ಮಾಡ್ದಾಗ್ಲೇನೆ ಅವನ್ ನಿನ್ನನ್ನು ಒಪ್ಕೊಳ್ಳೋದು. ಆ ಜಾಗಕ್ಕೆ ಅದು ಒಳ್ಳೇದು. ಅಲ್ಲಿಂದ ನೀನು ಆಚೆ ಬಂದು ಬೇರೆ ಮಾಡಿದ್ರೆ ಏನಾಗತ್ತೆ? ಅವನ್ಗಿಷ್ಟ ಆಗಲ್ಲ, ಇನ್ನೊಬ್ಬನ್ಗೆ ಇಷ್ಟ ಆಗಲ್ಲ. ನೀನ್ ಎಲ್ಲಿರ್ತೀಯ ಅಲ್ಲಿ ಕರೆಕ್ಟ್ ಆಗಿ ಅದನ್ನ ಮಾಡೋದು ಅಲ್ಲಿಗೆ ಇಷ್ಟ ಆಗತ್ತೆ. ಅಲ್ಲಿಗೆ ಅದು ಕರೆಕ್ಟು, ಬೇರೆ ಕಡೆಗೆ ಅದು ರಾಂಗ್. ಬುರ್ಕಾ ಹಾಕೊಂಡು ಹೋಗೋದು ಹುಡುಗಿರು ಮುಸ್ಲಿಂ ಸಮುದಾಯಕ್ಕೆ ಕರೆಕ್ಟ್, ಅಲ್ಲಿಗೆ ಒಳ್ಳೇದು. ಹಿಂದೂ ಸಮುದಾಯಕ್ಕೆ ಸುಮಾರು ಜನ ಅದು ಒಪ್ಕೊಳ್ಳಲ್ಲ. ಯಾಕೆ ಬುರ್ಕಾ ಹಾಕೊಂಡು ಹೋಗ್ಬೇಕು ಅಂತ ಸುಮಾರು ಜನ ಹೇಳ್ತಾರೆ. ಕ್ರಿಶ್ಚಿಯನ್ಸು, ಕೆಲವೊಬ್ರು ಕ್ರಿಶ್ಚಿಯನ್ಸು ಮದುವೆ ಟೈಮಲ್ಲಿ ಎಲ್ಲಾರ ಮುಂದೆ ಕಿಸ್ ಮಾಡ್ತಾರೆ. ಹಿಂದೂಗಳು ಹಂಗ ಅಪ್ಪ ಅಮ್ಮ ಮುಂದೆ ಮುತ್ಕೊಡ್ತಾರೆ ಹೆಂಡತಿಗೆ, ಮೆಜಾರಿಟಿ ಅವರು. ಬಿಕಾಸ್ ಹಿಂದೂಯಿಸಮ್ ಇಸ್ ನಾಟ್ ಅ ರಿಲಿಜನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಮೋಸ್ಟ್ ಆಫ್ ದ ಹಿಂದೂಸ್ will not kiss in front of their parents, but Christians will, most of the Christians will kiss in front of everybody during the marriage, or they will be very happy. So called happiness is different for them. So it differs. What is good here is bad there, what is bad there is good here. ಅಷ್ಟೇ ಸಿಂಪಲ್. ಇಲ್ಲಿ ಯಾವ್ದು ಒಳ್ಳೇದೋ ಅದು ಅಲ್ಲಿಗೆ ಕೆಟ್ಟದ್ದು, ಅಲ್ಲಿ ಯಾವ್ದು ಕೆಟ್ಟದೋ ಅದು ಇಲ್ಲಿಗೆ ಒಳ್ಳೇದು. ಆದ್ರೆ ಅಲ್ಲಿಗೂ ಇಲ್ಲಿಗೂ ಇಲ್ಲಿಗೂ ಅಲ್ಲಿಗೂ ಎಲ್ಲದಕ್ಕೂ ಯೋಚನೆ ಮಾಡಿ ತೂಕ ಮಾಡಿ ಧರ್ಮ ಮತ ಜಾತಿ ಕಲರ್ ಎಲ್ಲಾ ಬಿಟ್ಟು ಬದುಕವನೇ ನಿಜವಾದ ಮನುಷ್ಯ. ದೇಶ ಇರಬಾರ್ದು, ಊರಿರಬಾರ್ದು, ಜಾತಿ ಇರಬಾರ್ದು, ಧರ್ಮ ಇರಬಾರ್ದು, ಮತ ಇರಬಾರ್ದು, ಪಂಥ ಇರಬಾರ್ದು, ಕಲರ್ ಇರಬಾರ್ದು, ವೆಯ್ಟ್ ಇರಬಾರ್ದು, ಏನು ಭೇದ ಭಾವ ಇರಬಾರ್ದು. ಅದೇನು ಇಟ್ಕೊಂಡಿರೋ ಬದುಕವನೇ ನಿಜವಾದ ಮನುಷ್ಯ. ಬಟ್ ಅದು ಎಲ್ರಿಗೂ ಕಷ್ಟ. ಎಲ್ರಿಗೂ ಅಂದ್ರೆ ಸುಮಾರು ಜನಕ್ಕೆ ಎಲ್ರಿಗೂ ಕಷ್ಟ. ಟು ಲಿವ್ ಆಸ್ ಅ ರಿಯಲ್ ಹ್ಯೂಮನ್, you should live without caste, creed, sex, gender, color, weight, height,
nothing. Love everybody, no nation, no state, no place. I mean, you cannot say that you are from this, you are from that, I am from that. No ego. You have to be part of everything and anything. You have to be part and parcel of anything and everything. ಎಲ್ಲಾದ್ರೊಳಗೂ ನಾನು ಒಬ್ಬ ಆಗಿರ್ಬೇಕು. ಅವನೇ ನಿಜವಾದ ಮನುಷ್ಯ. ಆವಾಗ ಅವನಿಗೆ ಅರ್ಥ ಆಗೋದು ಕಲ್ಲು ಅಂದ್ರೆ ಏನು, ಮಣ್ಣು ಅಂದ್ರೆ ಏನು, ಕಲ್ಲಿರೋದು ಯಾಕೆ, ಮಣ್ಣಿರೋದು ಯಾಕೆ, ಕಲ್ಲೇ ಬೇಕಾ, ಮಣ್ಣೇ ಬೇಕಾ, ಮರನೇ ಬೇಕಾ, ಲೆದರ್ರೇ ಬೇಕಾ ನನ್ಗೆ ಅಂತ ಯೋಚನೆ ಮಾಡ್ತಾನೆ. ಇಲ್ಲಾಂದ್ರೆ ಯೋಚನೆ ಮಾಡಲ್ಲ. ಸಿಕ್ಕಿದ್ದ ನಾಯಿನೆಲ್ಲ ಹಿಡ್ಕೊಂಬ, ಸಿಕ್ಕಿದ್ದ ದನನೆಲ್ಲ ಹಿಡ್ಕೊಂಬ, ಚರ್ಮ ಸುಲಿ ತಿನ್ನು, ಆ ಚರ್ಮದಲ್ಲಿ ಚಪ್ಪಲಿ ಮಾಡ್ಕೋ. ರೆಡ್ಸಿನ್ ಫರ್ನಿಚರ್ಸ್ ಅಲ್ಲ, ಲೆದರ್ ಫರ್ನಿಚರ್ಸ್ ಶೋರೂಮು. ಆ ಲೆದರ್ ಏನು, ಚರ್ಮ. ಅದೆಲ್ಲ ಮಾಡ್ತಾರೆ. ಅದೇ ಒಂದ್ಸತಿ ಯಾವ್ದೋ ಸತ್ತೋಗಿರೋ ಪ್ರಾಣಿನಲ್ಲಿ ಯಾವಾಗೋ ಮಾಡಿರೋದು ಏನು ಅಂದ್ರೆ ಓಕೆ, ಅದನ್ನ ಕಿತ್ತೋಗಿರೋದ್ರು ಹೊಲಿಸ್ಕೊಂಡು ಲೆದರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಲ್ಲ. ಐ ಆಮ್ ನಾಟ್ ಡಿಸ್ಕರೇಜಿಂಗ್ ಆರ್ ಎನ್ಕರೇಜಿಂಗ್ ಎನಿಬಡಿ ಟು ಯೂಸ್ ಆರ್ ನಾಟ್ ಯೂಸ್ ಲೆದರ್. ಸಾಯಿಸ್ಕೊಂಡು ಹೋದ್ರೆ ಜನರೇಷನ್ ಫಾರ್ಮ್ ಆಗುತ್ತಾ? ನಾನೇನ್ ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ತಾ ಇದ್ದೀರಾ? He's going out of the topic, is it not? He's asking me how generation will happen, how generation can be created. So he thinks by killing animals, by killing others, generation will happen. Will it happen? ಆಗತ್ತಾ? ಬೇರೆಯವ್ರನ್ನ ಸಾಯಿಸೋದ್ರಿಂದ, ಪ್ರಾಣಿನ ಹೊಡೆಯೋದ್ರಿಂದ ಎಲ್ಲ ಮಾಡೋದ್ರಿಂದ ಜನರೇಷನ್ ಆಗತ್ತಾ? ಜನರೇಷನ್ ಆಗೋದು ಅದ್ರ ಪಾಡ್ಗದು ಆಗತ್ತೆ. ಯಾರು ಯೋಚನೆ ಮಾಡೋದು ಬೇಕಾಗಿಲ್ಲ ಜನರೇಷನ್ ಹಿಂಗಾಗತ್ತೆ ಅಂತ. ಅದ್ರ ಪಾಡ್ಗದು ಇರಕ್ ಬಿಟ್ರೆ ಎಲ್ಲ ಆಗತ್ತೆ. ಇಫ್ ಯು ಲೀವ್ ದ ಟೈಗರ್ ಆಸ್ ಇಟ್ ಈಸ್, ದ ಜನರೇಷನ್ ವಿಲ್ ಬಿ ದೇರ್. ಇಫ್ ಯು ಲೀವ್ ದ ಲಯನ್ ಆಸ್ ಇಟ್ ವಾಂಟ್ ಟು ಲಿವ್, ದ ಜನರೇಷನ್ ವಿಲ್ ಹ್ಯಾಪನ್. If you go and hunt it, if you kill the tiger for its bone, if you use the animal to carry you, what happens? You are taking its freedom. ಅದ್ರ ಸ್ವಾತಂತ್ರ್ಯ ತಗೊಳ್ತಾ ಇದೆ. ಅದನ್ನ ಸ್ವಾತಂತ್ರ್ಯ ತಗೊಂಡ್ಮೇಲೆ ಅದು ಮಕ್ಕಳು ಹುಡ್ಸುತ್ತಾ? ರೋಡಲ್ಲಿ ನಾಯಿ ಒಂದಕ್ಕೊಂದು ಏನೋ ಮಾಡ್ತಾ ಇದ್ರೆ ಹೋಗಿ ಸೆಂಟ್ರಲ್ ಕಲ್ಲಾಕ್ತಾರೆ, ಕಲ್ಲು ಹೊಡಿತಾರೆ, ಓಡಿಸ್ತಾರೆ, ಏನೇನೋ ಮಾಡ್ತಾರೆ. ಆವಾಗ ಎಲ್ಲಿಂದ ಜನರೇಷನ್ ಆಗೋದು? ಸಿಕ್ಕಿದ ನಾಯಿನೆಲ್ಲ ಹಿಡ್ಕೊಂಡೋಗಿ ಆಪರೇಷನ್ ಮಾಡ್ತಾ ಇರ್ತಾರೆ. ಎಲ್ಲಿಂದ ಜನರೇಷನ್ ಆಗೋದು? ಪ್ರಕೃತಿ ಯಾವ ಟೈಮಿಗೆ ಏನ್ ಬೇಕೋ, ಏನ್ ಮಾಡ್ಕೋಬೇಕೋ ಅದು ಮಾಡ್ತಾ ಇರುತ್ತೆ. ನಾವು ಅದಕ್ಕೆಲ್ಲ ಅಡ್ಡ ಮಾಡ್ತೀವಿ. ಬೆಟ್ಟ ಎಷ್ಟು ಚೆನ್ನಾಗಿರೋ ಬೆಟ್ಟ ಹಿಂಗಿರುತ್ತೆ ಒಂದ್ 20 ವರ್ಷ ಹಿಂದೆ. ಆಮೇಲೆ ನೋಡಿದ್ರೆ ಹಿಂಗೆ 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 ಕಟ್ಟಾಗಿ ಲಾಸ್ಟ್ಗೆ ಗ್ರೌಂಡ್ ಲೆವೆಲ್ಗೂ ಇರಲ್ಲ, ತೋಡ್ಬಿಟ್ಟಿರ್ತಾರೆ ಹಿಂಗ್ ಒಳಗಡೆ ಗಂಟ. ಎಲ್ಲಿಂದ ಟೆಂಪರೇಚರ್ ಇದಾಗತ್ತೆ, ಬ್ಯಾಲೆನ್ಸ್ ಆಗತ್ತೆ? ಭೂಮಿ ಸೃಷ್ಟಿಯಾದಾಗ ದೇವರು ಕರೆಕ್ಟ್ ಆಗಿ ಮಾಡಿದ್ರು. ಇಲ್ಲಿ ಕಲ್ಲು, ಇಲ್ಲಿ ಗಿಡ, ಇಲ್ಲಿ ಮರ, ಇಲ್ಲಿ ಅದು, ಇಲ್ಲಿ ಇದು ಅಂತ. ಅವಾಗ ಏನಕ್ಕಂದ್ರೆ ಈ ಕಡೆಯಿಂದ ಗಾಳಿ ಜಾಸ್ತಿ ಆದ್ರೆ ಆ ಕಡೆ ಬೆಟ್ಟ ಇದ್ರೆ ಈ ತಣ್ಣಗಿರೋ ಗಾಳಿ ಎಲ್ಲ ಬೆಟ್ಟಕ್ಕೆ ಹೊಡೆದ್ಬಿಟ್ಟು ಆ ಕಡೆ ಸ್ವಲ್ಪ ಟೆಂಪರೇಚರ್ ಮಾಡ್ರೇಟ್ ಆಗಿರ್ತದೆ ಅಂತ. ಬೀಚ್ ಮುಂದೆ ಮರಗಳೆಲ್ಲ ಇರುತ್ತೆ, ಚಿಕ್ಕ ಚಿಕ್ಕ ಐಲ್ಯಾಂಡ್ ಮೇಲೆ. ಯಾಕಿರುತ್ತದು? ಜೋರಾಗಿ ವೇವ್ಸ್ ಬಂದ್ರೆ ಆ ಮರಕ್ಕೆ ತಡೆದ್ಬಿಟ್ಟು ನೀರು ಅಲೆ ಬಂದು ಸ್ಪೀಡ್ ಕಮ್ಮಿ ಆಗ್ಲಿ ಅಂತ. ಆದ್ರೆ ನೀವೇನ್ ಮಾಡ್ತೀರಾ? ಆ ಮರನ ಹೊಡೆದಾಕ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ಗಳು, ಮನೆಗಳು, ಲೇಔಟ್ಗಳು ಎಲ್ಲ ಕಟ್ತೀರಾ. ಅವಾಗ ಏನಾಗುತ್ತೆ? ನೀರ್ ಬಂದು ಹೊಡೆಯೋದೇ ನಿಮ್ ಮನೆಗೆ ಫಸ್ಟ್. ಆಸ್ ಸಿಂಪಲ್ ಆಸ್ ದಟ್. ತಿರ್ಗಾ ಏನ್ ಹೇಳ್ತೀರಾ? ಸುನಾಮಿ ಬಂದ್ಬಿಡ್ತು, ಗೌರ್ಮೆಂಟ್ ಅವ್ರು ಚೆಕ್ ಮಾಡಿ ಹೇಳಲಿಲ್ಲ, ಅವ್ರದ್ ಹೇಳಲಿಲ್ಲ, ಇವ್ರದ್ ಹೇಳಲಿಲ್ಲ. ಯು ಆರ್ ಬ್ಲೇಮಿಂಗ್ 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 ಆನ್ ಎವ್ರಿಬಡಿ.
You are not living, you are not accepting things as they are. You want it in your own way. You want it to be a perfect thing. ಪರ್ಫೆಕ್ಷನ್ ಬೇಕು ನಿಮ್ಗೆ. ಇಲ್ಲ ಹಿಂಗೆ ಇರಬೇಕು, ಇಲ್ಲ ಹಂಗೆ ಇರಬೇಕು, ಇಲ್ಲ ಆ ಥರನೇ ಇರಬೇಕು. ಯು ವಾಂಟ್ ಎವ್ರಿಬಡಿ ಎವ್ರಿಥಿಂಗ್ ಟು ಬಿ ಇನ್ ಯೋರ್ ಓನ್ ವೇ ಆರ್ ಲೈಕ್ ಹೌ ಯು ಪ್ರಿಫರ್. ದಟ್ ಈಸ್ ವೇರ್ ದ ಡ್ಯಾಮೇಜ್ ಹ್ಯಾಪನ್ಸ್. That applies for everything. Father is for protection. He is head of the family. He stands. Leave father to do his duty. Leave mother to do her duty. And do your duty as a son. Don't do your duty being a son. Don't become the head of the family. Your father is still alive. Your mother is still alive. Your elders are still alive. Let everybody do their duty. Then there will be a balance. Otherwise, if you want to do everything on your own, you want to change everything, then nothing happens. It's like cutting of trees in the small islands near the beach and building apartments, and tsunami or some other waves come. It will damage the apartments, and then you start blaming everybody. The tree is like father. Islands are like mother. Creatures around are like babies. And you are son for all those. You are both SON, SUN. SUN is protection. SON is the one who takes the use, who will eat the fruits of those trees. ಸೊ ಹಂಗೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಮಾಡಕ್ ಬಿಟ್ಬಿಡ್ಬೇಕು. ಎಲ್ಲ ನಾನೇ ಮಾಡ್ತೀನಿ, ನಾನೇ ವ್ಯತ್ಯಾಸ ಮಾಡ್ಬಿಡ್ತೀನಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾ ಇದ್ರೆ ಇಡೀ ಕುಟುಂಬನೇ ಡ್ಯಾಮೇಜ್ಗೊಳಗಾಗತ್ತೆ. ಯಾರೇನ್ ಮಾಡ್ತಾನೋ ಅವ್ನು ಮಾಡ್ಕೊಳ್ಳಿ, ಮಾಡಕ್ ಬಿಡ್ಬೇಕು. ಕೆಟ್ಟವನು ಇರ್ಬೇಕು, ಒಳ್ಳೆಯವನು ಇರ್ಬೇಕು, ಎಲ್ರೂ ಇರ್ಬೇಕು ಮನೆ ಒಳಗಡೆ, ಫ್ಯಾಮಿಲಿ ಒಳಗಡೆ. ಹೇಳಲ್ಲ, ಜಾಸ್ತಿ ಚಳಿ ಬಂದಾಗ ಆ ಬೆಟ್ಟ ಬಂದು ಬಿಸಿ ಮಾಡ್ತದೆ. ಡೆಲ್ಲಿ ತುಂಬಾ ಬಿಸಿ, ತುಂಬಾ ಬಿಸಿ ಡೆಲ್ಲಿ. ಡೆಲ್ಲಿಗೆ ಮುಂಚೆ ಏನಿದೆ? ಕಾಶ್ಮೀರ್. ಕಾಶ್ಮೀರ್ ಹೆಂಗಿದೆ? ತಣ್ಣಗಿದೆ. ಅಲ್ಲಿಂದ ತಣ್ಣಗಿರೋ ಗಾಳಿ ಡೆಲ್ಲಿಗೆ ಬಂದ್ರೆ ಅಲ್ಲಿರೋ ಬಿಸಿ ಮುಚ್ಚೋಗತ್ತೆ. ಬಟ್ ಅಲ್ಲಿರೋ ಜನ ಹೆಂಗಿರ್ಬೇಕು? ಆರಾಮಾಗಿರ್ಬೇಕು. ಅವ್ರೇನ್ ಮಾಡ್ತಾರೆ? ಎಲ್ಲ ಹೊಡೆದಾಕಿ, ಎಲ್ಲ ಇದು ಮಾಡಿ, ಎಲ್ಲ ಡ್ಯಾಮೇಜ್ ಮಾಡಿ, ಜಾಸ್ತಿ ಜನ ಆಗೋಗಿ ಜಾಸ್ತಿ ಇದು ಮಾಡಿ. ಅದು ಎಂಜಾಯ್ ಮಾಡಕ್ಕಿರೋದು ಜಾಗ. ಡೆಲ್ಲಿ ಇಸ್ ದ ಪ್ಲೇಸ್ ಟು ಎಂಜಾಯ್, ನಾಟ್ ಟು ಲಿವ್ ಪರ್ಮನೆಂಟ್ಲಿ ಓವರ್ ದೇರ್. ಇಫ್ ಯು ಸಿ ಇಟ್ ಫಿಲಾಸಫಿಕಲಿ, ಐ ಆಮ್ ಟೆಲಿಂಗ್, ಫಿಲಾಸಫಿಕಲ್ ಆಗಿ ನೋಡಿದಾಗ ಅಥವಾ ಸ್ಪಿರಿಚುವಲ್ ಆಗಿ ನೋಡಿದಾಗ ಡೆಲ್ಲಿ ಬಂದು ಹೋಗಿ ಖುಷಿ ಪಡಕ್ಕೆ. ಕಾಶಿಗೆ, ರಾಮೇಶ್ವರಕ್ಕೆ ಎಲ್ಲ ಹೋಗ್ಬಿಟ್ಟು ತಣ್ಣಗೆ ಚಳಿಗೆಲ್ಲ ಆಗಿರ್ತಿರಲ್ವಾ, ಆ ಚಳಿನ ಎದುರ್ಸಕ್ಕೆ ಫಸ್ಟ್ ಬಿಸಿಲಲ್ಲಿ ಒಣಗ್ರಿ ಅಂತ. ಬಿಸಿಲಲ್ಲಿ ಒಣಗ್ಕೊಂಡು ಹೋದ್ರೆ ಚಳಿನ ತಡ್ಕೋಬಹುದು. ಚಳಿ ಅನ್ಭೋಗಿಸ್ಕೊಂಡು ಬಂದ್ರೆ ಬಿಸಿಲಿಗೆ ಬಂದಿದ ತಕ್ಷಣ ಚಳಿ ಹೋಗುತ್ತೆ. ಆಮೇಲೆ ನಾರ್ಮಲ್ ಆಗಿ ನಿಮ್ ಜಾಗಕ್ಕೆ ನೀವು ಹೋಗ್ಬೋದು. ಅದಕ್ಕಂತ ಇರೋದು ಜಾಗ. ಅಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಟ್ಟಿದ್ದಾರೆ. ಸೊ ಹಿಂಗೆಲ್ಲ ಉಲ್ಟಾ 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 ಎಲ್ಲ ಉಲ್ಟಾ. ನಮ್ಮ ಅಕ್ಕಪಕ್ಕ ಇರೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ನಮ್ ಬಗ್ಗೆನೂ ಯೋಚನೆ ಮಾಡಲ್ಲ, ಏನ್ ನಡೀತಾ ಇದೆ ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಏನ್ ಆಗ್ತಾ ಇದೆ ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಏನ್ ನಡೆಯುತ್ತೆ ಅದಕ್ಕೂ ಯೋಚನೆ ಮಾಡಲ್ಲ. ಬಟ್ ಯೋಚನೆ ಮಾಡ್ತೀವಿ ಏನಂತ, ಅಯ್ಯೋ ಅದಾಗ್ಬಿಡ್ಬೋದೇನೋ, ಇದಾಗ್ಬಿಡ್ಬೋದೇನೋ, ಹಂಗಾಗ್ಬಿಡ್ಬೋದೇನೋ, ಆ ತರ ಆಗ್ಬಿಡ್ಬೋದೇನೋ, ಈ ತರ ಆಗ್ಬಿಡ್ಬೋದೇನೋ, ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ಇಲ್ಲ ನಾವು.
ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ಪಾಸಿಟಿವ್ ಅಂತಂದ್ರೇನು? ಅದೇ, ನನಗೂ ತೊಂದರೆ ಆಗದೆ ಇರೋದು, ಯಾರಿಗೂ ತೊಂದರೆ ಆಗದೆ ಇರೋದು, ಎರಡೂ ಬೇಕಾಗಿದೆ. ನಾನ್ ಚೆನ್ನಾಗಿ ಹೋಗೋಕ್ಕೋಸ್ಕರ ಇನ್ನೊಬ್ಬರನ್ನ ಹಾಳು ಮಾಡೋದಲ್ಲ. ಯಾರು ಅಂಗುಲಿ ಮಾಲ್ ಡಾಕು, ರಾಬಿನ್ ಹುಡ್, ವೀರಪ್ಪನ್ನು, ಎಕ್ಸೆಟ್ರಾ ಅಂಡ್ ಎಕ್ಸೆಟ್ರಾ. ಫುಲ್ ಸ್ಟಾಪ್. ಸುಮಾರು ಜನ ಜನರ ಹತ್ರ ಕಿತ್ಕೊಂಡು ಜನರಿಗೆ ಕೊಡೋದು, ಯಾರಿಗೋ ಹೊಡೆಯೋದು, ಸಾವುಕಾರ ಹತ್ರ ಕಿತ್ಕೊಳ್ಳೋದಂತೆ, ಬಡವನ್ ಕೊಡೋದಂತೆ. ಏನು ಅರ್ಥ ಏನು? ವಾಟ್ ಇಸ್ ದಟ್ ಮಾರಲ್? ಸಾವುಕಾರ ಹತ್ರ ಯಾಕೆ ಕಿತ್ಕೋಬೇಕು? Why do you want to cheat the rich and give it the money to the poor? Let rich be the rich. Try to make the poor rich. Let him become rich. Encourage him to become rich. But don't make the poor rich by killing the rich. Because the day comes again, the poor becomes rich, and again you will kill that rich. Because that poor will never be a poor again, he will become rich, he will go under the list of the richest people, then he will again go and kill that rich. He will be a serial killer. What is the use? ಸಾವುಕಾರನ ಹೊಡೆಯೋದು, ಬಡವನ್ ಕೊಡೋದು, ಬಡವ ಸಾವುಕಾರ ಆಗೋದು, ಬಡವ ಸಾವುಕಾರ ಆದ್ಮೇಲೆ ಇವ್ನು ಸಾವುಕಾರ ಆದ ಅಂತ ತಿರ್ಗಾ ಅವನ್ನ ಹೊಡೆಯೋದು, ಅವನ್ನ ಹೊಡೆದು ಇನ್ನೊಬ್ಬನ್ ಕೊಡೋದು. ಹಿಂಗೇ ಮಾಡ್ತಾ ಇದ್ರೆ ನೀನ್ ಕೊಲೆಗಾರ ಆಗ್ತೇ ಹೊರತು ನೀನೇನು ಬದಲಾವಣೆ ತರಲಿಲ್ಲ ಅಲ್ಲ. ಬಡವ ಸಾವುಕಾರ ಆದ್ಮೇಲೆ ಅವ್ನು ನಿನ್ಗೆ ತಿರ್ಗಾ ಬಡವನ್ ತರ ಕಾಣಿಸಲ್ಲ, ಸಾವುಕಾರನ್ ತರಾನೇ ಕಾಣಿಸೋದು. ಅದಕ್ಕೆ ಬೇರೆಯವ್ರಿಗೆ ಎನ್ಕರೇಜ್ ಮಾಡಿ. ಜೆನೆಟಿಕ್ ಕಾಂಬಿನೇಷನ್ ಮದ್ಲಿಯಾರ್ ಸಂಗಮ, ಅಯ್ಯಂಗಾರ್ ಸಂಗಮ ಅವರೆಲ್ಲ ಹಂಗೆ ಲೆವೆಲ್ ಹಂಗೆ ಪೇಂಟಿಂಗ್ ಮಾಡ್ತಾರಲ್ಲ ಸರ್, ಅವರು ಇರ್ತಾರೆ ಪ್ರಪಂಚದಲ್ಲಿ, ಅವ್ರು ಹಂಗೆ ಅವ್ರ ಜೀವನ ಹಂಗೆ ನೆಕ್ಸ್ಟ್ ಲೆವೆಲ್ ಲೈಫ್ ರನ್ ಮಾಡ್ತಾರೆ. ಯಾರು ಮಾಡ್ತಾರೋ ಯಾರು ಮಾಡಲ್ವೋ ಗೊತ್ತಿಲ್ಲ, ಬಟ್ ಎಲ್ಲರೂ ಮಾಡಬೇಕು. ದುಡ್ಡಿದೆ ಅಂತ ಅಂದ್ಬಿಟ್ಟು ಮೆರಿಬಾರ್ದು, ದುಡ್ಡಿಲ್ಲ ಅಂತ ಅಳಬಾರ್ದು, ದುಡ್ಡು ಬರುತ್ತೇನೋ ಅಂತ ಕಾಯ್ಬಾರ್ದು. ಮನಿ, ವೆಲ್ತ್ ಆ್ಯಂಡ್ ಯುವರ್ ಹನಿ. ಹನಿ, ಮನಿ ಆ್ಯಂಡ್ ವೆಲ್ತ್. ಹನಿ ಅಂದ್ರೆ ಯಾರು? ನಿಮ್ಮ ಪ್ರೇಯಸಿ. ಮನಿ ಅಂದ್ರೇನು? ದುಡ್ಡು. ವೆಲ್ತ್ ಅಂದ್ರೇನು? ಆಸ್ತಿ. ಇದೆ ಅಂತ ಅಂದ್ಬಿಟ್ಟು ಮೆರಿಬಾರ್ದು, ಇಲ್ಲ ಅಂತ ಅಂದ್ಬಿಟ್ಟು ಅಳಬಾರ್ದು. ಬರುತ್ತಾ ಅಂತ ಕಾಯ್ಬಾರ್ದು, ಒಟ್ಟೋಯ್ತು ಅಂತ ಬೇಜಾರು ಮಾಡ್ಕೋಬಾರ್ದು. ಡೋಂಟ್ ಕ್ರೈ ಇಫ್ ದೇ ಗೋ, ರಿಸೀವ್ ಇಫ್ ದೇ ಕಮ್, ಬಟ್ ಡೋಂಟ್ ವೇಟ್. ರಿಸೀವ್ ವೆನ್ ಇಟ್ ಕಮ್ಸ್, ಡೋಂಟ್ ವೇಟ್. And don't boost your ego if you got those. Don't cry if it goes. And don't wait for it to arrive. Don't get depressed. Accept things as they are, how they are, when they come, to whomever let it come. Just accept. So, ಅದು ಬೇಕಾಗಿರೋದು.
and focus on your conscious. How to deal with him? ಹೆಂಗ್ ಅದನ್ನ ಡೀಲ್ ಮಾಡೋದು? ಏನೋ ಕೆಟ್ಟದ್ದು ಮಾಡ್ಬಿಟ್ಟಿದೀನಿ, ತಪ್ಪು ಮಾಡ್ಬಿಟ್ಟಿದೀನಿ, ಹಿಂಗ್ ಮಾಡೋದು, ಸರಿ ಮಾಡೋದು. ಅದೇ ಹೇಳಿದ್ನಲ್ಲ, ಶೇರಿಂಗ್, ಕೇರಿಂಗ್, ಗೈಡಿಂಗ್, 3ರಿಂದ ಸರಿ ಮಾಡ್ಕೋಬೇಕು. ಏನ್ ಮಾಡಿದ್ನೋ, ಏನಾಯ್ತೋ ಇನ್ವೆಂಟ್ರಿ. ಅವ್ರಿಗೆ ಏನ್ ನಾನು ಸಾಲ ತೀರ್ಸಕ್ಕಾಗತ್ತೋ ಸಾಲ ತೀರ್ಸಿ. ಜಸ್ಟ್ ಪೇ ಬ್ಯಾಕ್ ದ ಡೆಪ್. ಥಿಂಕ್ ವಾಟ್ ಯು ಹ್ಯಾವ್ ಡನ್. ಆಮೇಲೆ ಗೈಡ್ ದೆಮ್. Even if you don't pay, you think that it is not paid, but it will be paid. ಪ್ರಕೃತಿನಲ್ಲಿ ಯಾವುದು ಬ್ಯಾಲೆನ್ಸ್ ಇರಲ್ಲ, ಎಲ್ಲ ಸಾಲ ತೀರುತ್ತೆ. ಆಲ್ ಡೆಪ್ಸ್ ವಿಲ್ ಬಿ ಕ್ಲಿಯರ್ಡ್ ಇನ್ ನೇಚರ್. ನೀನ್ ಮಾಡಿದ ಪಾಪ, ನೀನ್ ಮಾಡಿದ ಕರ್ಮ ನೀನ್ ಅನುಭವಿಸ್ತಾ ಇದೆಯಾ ಅಂತ ಹೇಳ್ತಾರಲ್ವಾ, ಸಾಲ ತೀರ್ಸೋದದು. ಅವಾಗ ಸಾಲ ಮಾಡಿದೆ ಕೆಟ್ಟದ್ನ, ಇವಾಗ ಬಡ್ಡಿ ತೀರಿಸ್ತಾ ಇದೀಯಾ. ಕಾಯಿಲೆ ಬಿದ್ದಿ, ದೂರ ಇದ್ದಿ, ಬೇಜಾರು ಮಾಡ್ಕೊಂಡು, ನೆಮ್ಮದಿ ಇಲ್ದಿರ, ಸಂತೋಷ ಇಲ್ದಿರ ಸಾಲ ತೀರಿಸ್ತಾ ಇದೀಯ. ಎಲ್ಲಾ ಸಾಲ ತೀರಿಸ್ಬೇಕು ಇಲ್ಲೇ, ನಿನಗೆ ಆಗುತ್ತೆ ಅದು, ನೀನೇ ತೀರಿಸ್ಬೇಕು. ನಾವು ಮಾಡೋ ಒಳ್ಳೇದೆಲ್ಲ ಬಂದು ಅದು ಪಾಸ್ ಆಗತ್ತೆ ಹಂಗೆ. ನಾನು ಒಳ್ಳೇದ್ ಮಾಡಿದ್ದು, ನಮ್ಮಪ್ಪ ಒಳ್ಳೇದ್ ಮಾಡಿದಕ್ಕೆ ನನ್ನ ಕಾಯ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮಪ್ಪ ಒಳ್ಳೇದ್ ಮಾಡಿದ್ದು ನಿನಗೆ ಕಾಯುತ್ತೆ ಅಂದ್ರೆ ಏನು? ಅವ್ರ ಮಗ. ವಾಟ್ ಯುವರ್ ಫಾದರ್ ಹ್ಯಾಸ್ ಡನ್ ವಿಲ್ ಪ್ರೊಟೆಕ್ಟ್ ಯು. ಹೌ? ಬೈ ಪೀಪಲ್ ಥಿಂಕಿಂಗ್ ದಟ್ ಯು ಆರ್ ಹಿಸ್ ಸನ್, by knowing you that you are a son. If your father has done some good things, that will protect you. How? How is by they give you importance, by receiving importance, by receiving protection, by receiving guidance, you will be blessed. ಅವ್ರ ಮಗ ಅಂತ ಒಂದು ಪ್ರೊಟೆಕ್ಷನ್, ಅವ್ರ ಮಗ ಅಂತ ಒಂದು ಅವಕಾಶ. ಬೇರೆ ಏನೋ ಸಿಕ್ಕೋದಲ್ಲ. ಅಪ್ಪ ಮಾಡಿದಕ್ಕೆ ನನಗೆ ಕಾಯ್ತಾ ಇದೆ ಅಂದ್ರೆ ಅದೇ. ಸೊ ಸೇಮ್ ವೇಸ್ ನಾವು ಏನ್ ಮಾಡ್ತಾ ಇರ್ತೀವಿ ಅದು ನಮ್ಮ ಅಕ್ಕಪಕ್ಕ ಇರೋರಿಗೆಲ್ಲ ರಾಯಲ್ಟಿ ಸಿಕ್ಕುತ್ತೆ. ಕೆಟ್ಟದ್ ಮಾಡಿದ್ರೆ ದಂಡುಪಳ್ಯದ ಒಂದು ಗ್ಯಾಂಗು ಏನೋ ಕೆಟ್ಟದ್ ಮಾಡಿದ್ರು, ದಂಡುಪಳ್ಯ ಗ್ಯಾಂಗು, ರೇಪು ಗೀಪು ಅವು ಇವು ಎಲ್ಲ. ಇವತ್ತು ಇಡೀ ದಂಡುಪಳ್ಯಗೆ ಯಾರಾದ್ರೂ ಹೋಗ್ಬೇಕಂದ್ರೆ ಹೆದರ್ತಾರೆ. ಸುಮಾರು ಜನ ಅಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಹೆದರ್ತಾರೆ ಸುಮಾರು ಜನ. ಅಲ್ಲಿಂದ ಒಂದು ಮದುವೆ ಮಾಡ್ಕೊಂಡು ಒಂದು ಹುಡುಗಿ ತರಬೇಕು, ಒಂದು ಹುಡುಗ ತರಬೇಕು ಅಂದ್ರೆ ಹೆದರ್ತಾರೆ. ಸೊ ಅವ್ರು ಮಾಡಿದ ಕೆಲಸ ಎಲ್ಲ ಅಲ್ಲಿಗೆಲ್ಲ ಆಯ್ತು. ರಾಯಲ್ಟಿ, ಯು ಹ್ಯಾವ್ ಟು ಈಟ್ ದ ರಾಯಲ್ಟಿ. ಸೊ ಇದು ಇಷ್ಟು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಸೊ ಇವತ್ತಿಂದ ಏನ್ ಮಾಡ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನ್ ಅಪ್ಲೈ ಮಾಡೋದು ನಾನು ಹೇಳ್ತೀನಿ, ಎಲ್ಲ ರಿಪೀಟ್ ಮಾಡಿ. ರಿಪೀಟ್ ಮಾಡ್ತೀರಾ? ನಾನ್ ಮಾಡೋ ಅಂತ ಕೆಲಸ ಇವತ್ತಿನಿಂದ ಇವಾಗಿಂದ ನನಗೂ ತೊಂದರೆ ಆಗಲ್ಲ, ನನ್ನ ಅಕ್ಕಪಕ್ಕ ಇರೋ ಅಂತ ಎಲ್ರಿಗೂ ತೊಂದರೆ ಆಗಲ್ಲ. ನಾನು ಎಲ್ಲರೊಳಗೊಬ್ಬನಾಗಿರುತ್ತೇನೆ, ಎಲ್ಲವನ್ನೂ ಸ್ವೀಕರಿಸುತ್ತೇನೆ. ಸ್ವೀಕರಿಸಿ ಆನಂತರ ಯೋಚನೆ ಮಾಡಿ ಯಾವ್ದ್ಯಾವುದು ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕಬೇಕು, ಅವ್ರವ್ರ ಪಾಲ್ ಏನಿದೆಯೋ ಅವ್ರವ್ರಿಗೆ ಸಿಗೋ ಹಂಗೆ ನಾನು ಪ್ರಯತ್ನ ಪಡ್ತೀನಿ.
ನಾನು ಯಾವುದಕ್ಕೂ ಬೇಜಾರಾಗಲ್ಲ, ಯಾವುದಕ್ಕೂ ತುಂಬಾ ಉತ್ಸಾಹ ಪಡಲ್ಲ. ನನ್ನ ಹತ್ರ ಇರ್ಲಿ ಇಲ್ಲದೆ ಹೋಗ್ಲಿ, ಯಾವಾಗ್ಲೂ ಒಂದೇ ತರ ಇರ್ತೀನಿ, ಸಮಾಧಾನದಿಂದ ಇರ್ತೀನಿ. ಥ್ಯಾಂಕ್ ಯು.